ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ವಿಚಾರ ಸಾಗರ ಮಂಥನ ತರಗತಿಗೆ ಹಾಜರಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹಾರ್ದಿಕ ಶುಭಾಶಯ. ಭಗವಂತ ಹೇಳ್ತಾ ಇದ್ರು, ವಿಶ್ವದ ಸರ್ವ ಆತ್ಮರಿಗೆ ದುಃಖದಿಂದ ದೂರ ಮಾಡಬೇಕು ಅಂತಂದರೆ ಅವರಿಗೇನಾದರೂ ನೀವು ಸಹಯೋಗವನ್ನು ಕೊಡಬೇಕಾಗ್ತದೆ. ಯಾರಿಗಾದ್ರೂ ಕಷ್ಟ ಇದೆ ಅಂತಂದರೆ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ನಾವು ಧನ ಸಹಾಯವನ್ನು ಮಾಡ್ತೀವಲ್ವಾ, ಅದು ಶಾರೀರಿಕವಾಗಿ ಸಹಾಯವನ್ನು ಮಾಡ್ತೀವಿ, ಸಂಕಲ್ಪದ ಮೂಲಕ ಮಾಡ್ತೀವಿ, ಶುಭ ಭಾವನೆ ಶುಭ ಕಾಮನೆಯಿಂದ ಮಾಡ್ತೀವಿ. ಈಗ ಪರಮಾತ್ಮನ ಶಕ್ತಿಯ ಮೂಲಕ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾವು ನಿಮಿತ್ತರು ಆಗಬೇಕಾಗ್ತದೆ. ಅದಕ್ಕಾಗಿ ಹೆಚ್ಚಿನದಾಗಿ ಮನಸಾ ಸೇವೆಯನ್ನು ವೃದ್ಧಿ ಮಾಡಿ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಪನ್ನರಾಗಿ ಏನು ಬಾಬಾ ಕೊಟ್ಟಿದ್ದಾರೋ ಅದರಲ್ಲಿ ಖುಷಿಯಾಗಿರಿ ಮತ್ತು ಸಂಪೂರ್ಣರಾಗಿ. ಆನಂತರನೇ ಬೇರೆಯವರಿಗೆ ನೀವು ದಾನ ಧರ್ಮ ಮಾಡಲಿಕ್ಕೆ ಸಹಾಯ ಸಹಯೋಗವನ್ನು ಕೊಡಲಿಕ್ಕೆ ಸಾಧ್ಯವಾಗತ್ತೆ. ಭಗವಂತ ಹೇಳ್ತಾರೆ, ಮಕ್ಕಳೇ ನಿಮ್ಮದು ಅಂತ ಏನು ಕೊಡಬೇಡಿ, ನನ್ನ ತಿರೋದನ್ನು ಕೊಡಿ ಅಂತ ಹೇಳ್ತಾರೆ ಬಾಬಾ. बाप दादा ने हर एक बच्चे को सर्व खजाने का मालिक बनाया है. ಭಗವಂತ ಹೇಳ್ತಾರೆ, ನಾನು ಮಕ್ಕಳನ್ನ ಎಲ್ಲ ಖಜಾನೆಯ ಮಾಲೀಕರನ್ನಾಗಿ ಮಾಡಿದ್ದೀನಿ. ಎಲ್ಲ ಖಜಾನೆ ಅಂತಂದ್ರೇನು? ಪರಮಾತ್ಮನ ಹತ್ರ ಏನು ಖಜಾನೆಗಳಿದ್ದಾವೆ, ಯಾವುದರಿಂದ ನಮ್ಮ ಸಮಸ್ಯೆ ಪರಿಹಾರ ಆಗತ್ತೆ. ನಮ್ಮ ಮನೆಗಳಲ್ಲಿ ಕಸಾನು ಇರ್ತದೆ, ಕೆಸರು ಇರ್ತದೆ, ಯಾರಾದ್ರು ತಗೊಂಡು ಹೋಗ್ತಾರ? ಅದನ್ನ ಯಾರ್ದು ಇಷ್ಟಪಡ್ತಾರ? ಯಾರ್ದು ಸ್ವೀಕಾರ ಮಾಡ್ತಾರ? ಇಲ್ವಲ್ಲ. ಅದೇ ಹಣ ಕೊಡ್ತೀವಿ, ಬಂಗಾರ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಒಂದು ಜನ ಓಡ್ ಬರ್ತಾರಲ್ವಾ. ಹಾಗೆ ಪರಮಾತ್ಮನಲ್ಲಿ ಏನು ಸಪ್ತಗುಣಗಳಿದ್ದಾವೆ, ಆಸ್ತಿ ಇದೆ, ಅದೆಲ್ಲದಕ್ಕೂ ನಿಮಗೆ ಮಾಲೀಕರನ್ನಾಗಿ ಮಾಡಿದ್ದೇನೆ. ಲೌಕಿಕದಲ್ಲೂ ಕೂಡ ಗೊತ್ತಿದೆ ನಮಗೆ. ಒಂದು ಪರಿವಾರದಲ್ಲಿ ಒಂದು ಮಗು ಜನ್ಮ ಪಡ್ಕೊಂಡಾಗ, ಅದು ಹೆಣ್ಣಿರ್ಲಿ ಗಂಡಿರ್ಲಿ, ಹೆಣ್ಣು ವಿಶೇಷವಾಗಿ ಮದುವೆ ಆಗುವವರೆಗೆ, ಗಂಡು ಜೀವನ ಪರ್ಯಂತ ತಂದೆ ಮನೇಲಿದ್ದಾಗ ತಂದೆಯಲ್ಲಿರುವಂಥ ಎಲ್ಲ ಸಾಧನಗಳು ಆಸ್ತಿಗೆ ಆ ಮಗು ಅಧಿಕಾರಿ ಆಗಿರ್ತದೆ. ಯಾವಾಗ ಬೇಕಾದರೂ ಕೂಡ ಆ ವಸ್ತುವನ್ನು ಅವ್ರೇನು ಮಾಡ್ಬೋದು, ಉಪಯೋಗ ಮಾಡ್ಬೋದು. ಆದರೆ ಮಗು ಯಾವಾಗ ದೊಡ್ಡದಾಗ್ತಾ ಹೋಗುತ್ತೋ, ಜ್ಞಾನಿ ಆಗ್ತಾ ಹೋಗುತ್ತೋ, ಆವಾಗ ತಂದೆನೂ ಕೂಡ ಅಧಿಕಾರವನ್ನು ಹೆಚ್ಚಿಗೆ ಕೊಡ್ತಾ ಹೋಗ್ತಾರೆ. ಚಿಕ್ಕವರಿದ್ದಾಗ ಜ್ಞಾನ ಕಡಿಮೆ ಇರುವಂಥ ಕಾರಣದಿಂದ ಆ ಮಗು ಬಂದ್ಬಿಟ್ಟು ತಂದೆ ಹತ್ರ ಕೇಳಬೇಕಾಗತ್ತೆ, ಹಣ ಕೊಡು ಅಂತ. ಅದು ದೊಡ್ಡವರಾದ್ಮೇಲೆ ನೆತ್ಕೊಂಡು ಹೋಗು ಅಂತ ಹೇಳ್ತಾರೆ ಅಲ್ವಾ. ಹಾಗೆ ನಾವು ಕೂಡ ಈಶ್ವರಿ ಜ್ಞಾನದಲ್ಲಿ, ಜೀವನದಲ್ಲಿ, ಸೇವೆಯಲ್ಲಿ, ತಪಸ್ಸಿನಲ್ಲಿ ಅನುಭವಿಗಳಾಗ್ತಾ ಹೋದಾಗ ಭಗವಂತ ಹೇಳ್ತಾನೆ, ಮಕ್ಕಳೇ ನಿಮಗೆ ನನ್ನ ಒಂದು ಖಜಾನೆಯ ಚಾವಿಯನ್ನೇ ಕೊಟ್ಟುಬಿಟ್ಟಿದ್ದೇನೆ, ಮಾಲೀಕರನ್ನಾಗಿ ಮಾಡಿಬಿಟ್ಟಿದ್ದೇನೆ. ಯಾರಿಗೆ ಬೇಕಾದರೂ, ಎಷ್ಟು ಬೇಕಾದರೂ, ಯಾವ ಪ್ರಮಾಣದಲ್ಲಿ ಬೇಕಾದರೂ ಕೂಡ ನೀವೇನು ಮಾಡ್ಬೋದು, ನನ್ನಲ್ಲಿರುವಂಥ ಆಸ್ತಿ ಅಂತಂದರೆ ಪರಮಾತ್ಮ ನಿರಾಕಾರ ತಂದೆಯಲ್ಲಿರುವಂಥ ಆಸ್ತಿಯನ್ನು ಕೊಡಲಿಕ್ಕೆ ನಿಮಗೆ ನಾನು ಪರ್ಮಿಷನನ್ನು ಕೊಟ್ಟಿದ್ದೇನೆ, ಮಾಲೀಕರನ್ನಾಗಿ ಮಾಡಿಬಿಟ್ಟಿದ್ದೇನಪ್ಪ. ಅಂದರೆ ಮಾಲೀಕ ಅಂತಂದ್ರೆ ಏನು? ತಂದೆ ಹೆಸರಿನಲ್ಲಿದ್ದರೆ ಮಾಲೀಕ ಅಂತ ಆಗೋದಿಲ್ಲ. ನಮ್ಮ ಹೆಸರಿನಲ್ಲಾದ ಥರ ನಾವು ಮಾಲೀಕರಾಗ್ತೀವಿ. ಇವತ್ತು ನೋಡಿ ನಾವೇನು ಮಾಡ್ತೀವಿ, ಅಪ್ಪ ಅಮ್ಮ ಮನೇಲಿದ್ದರೆ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿ ಬರ್ಕೊಡು ಅಂತ ಹೇಳ್ತೀವಿ ಅಲ್ವಾ. ಬರ್ಕೊಡೋ ತಕ್ಷಣ ಅಪ್ಪ ಅಮ್ಮನ ಓಲ್ಡ್ ಏಜ್ ಹೋಮಿಗೆ ಹಾಕ್ಬಿಡ್ತೀವಿ, ಮನೆಯಿಂದ ಹೊರಗಡೆ ಹಾಕ್ಬಿಡ್ತೀವಿ ಅಲ್ವಾ. ಇಲ್ಲಿ ಬಾಬಾ ಏನು ಹೇಳ್ತಾರೆ, ಮಕ್ಕಳೇ ನನ್ನನ್ನೇನು ನೀವು ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ, ನನ್ನ ಹತ್ರ ಬೇಕಾದಷ್ಟು ಆಸ್ತಿಗಳಿದ್ದಾವೆ. ನಿಮ್ಗೆ ಎಷ್ಟು ಬೇಕೋ ಎಲ್ಲ ಖಜಾನೆಗೆ ಮಾಲೀಕರನ್ನಾಗಿ ನಿಮ್ಮನ್ನು ಮಾಡಿಬಿಟ್ಟಿದ್ದೀನಿ. ಯಾವುದಕ್ಕೆ? ನನ್ನಲ್ಲಿರುವಂಥ ಆಸ್ತಿಯನ್ನು ತಗೊಂಡೋಗಿ ನೀವಾದರೂ ಅದನ್ನು ಅನುಭವಿಸ್ಬೋದು, ಬೇರೆಯವ್ರಿಗಾದರೂ ಕೊಡ್ಬೋದು, ಪಂಚತತ್ವಗಳಿಗಾದರೂ ಕೊಡ್ಬೋದು, ಉಳಿತಾಯನಾದರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ತಗೊಂಡೋಗಿ ಆದ್ಮೇಲೆ ನನ್ನ ಪರ್ಮಿಷನ್ ಕೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ನಾನು ನನ್ನ ಮಕ್ಕಳಿಗೆ, ಬ್ರಹ್ಮಕುಮಾರ ಕುಮಾರಿಯರಿಗೆ ಯಾರು ಈಶ್ವರಿ ಜ್ಞಾನವನ್ನು ಪಡ್ಕೊಂಡಿದ್ದಾರೋ ಅವರಿಗೆ ನಾನು ಪರ್ಮಿಷನನ್ನು ಕೊಟ್ಟಿದ್ದೇನೆ. ಆದರೆ ಪ್ರತಿದಿನ ಎಷ್ಟು ಮಕ್ಕಳು ಬಂದ್ಬಿಟ್ಟು ಸ್ವೀಕಾರ ಮಾಡ್ತಿದ್ದಾರೆ. ಮನೇಲಿ ಅಮ್ಮ ಅಡಿಗೆ ಅಂತೂ ಮಾಡಿಟ್ಟಿದ್ದಾರಪ್ಪ,
ತಿಂಡಿನೂ ಕೂಡ ಮಾಡಿಟ್ಟಿದ್ದಾರೆ. ನಾವು ಅನ್ನ ಊಟ ಮಾಡೋದು ಬಿಟ್ಬಿಟ್ಟು ಮೊಬೈಲ್ ಆಟ ಆಡ್ತಾ ಕುತ್ಕೊಂಡ್ಬಿಟ್ರೆ ಊಟ ಎಲ್ಲಿಂದ ಸಿಗ್ತದೆ? ನಮಗೆ ಮನೆಯಲ್ಲಿ ಅಮ್ಮನ ಊಟ ಬೇಡ, ನಮಗೆ ಜೊಮೆಟೊನೇ ಬೇಕು, ಹೋಟೆಲಲ್ಲಿರೋದೇ ಬೇಕು, ಹೊರಗಡೆ ಆಹಾರನೇ ಬೇಕು. ಅವಾಗೇನಾಗತ್ತೆ? ಆರೋಗ್ಯ ಹಾಳಾಗತ್ತಲ್ವಾ? ಹ್ಮ್ ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಈಶ್ವರಿ ಸುಖವನ್ನ ಅನುಭವ ಮಾಡಿಬಿಟ್ಟು ಬೇರೆಯವ್ರು ಕೊಡೋ ಬದಲು ಕಾಮ ಕ್ರೋಧ ಲೋಭ ಅಹಂಕಾರನೇ ನಿಮ್ಗೆ ಇಷ್ಟವಾಗಿದ್ದಿದ್ರೆ ನಾನೇನ್ ಮಾಡ್ಲಿಕ್ಕೆ ಬರ್ತದೆ? ನೀವೇನು ಆಹಾರ ಇದೆಯೋ ನಿಮ್ಮ ಹತ್ರ ಬೇರೆಯವ್ರಿಗೂ ಅದನ್ನೇ ತಾನೇ ಕೊಡ್ತೀರಾ? ಹ್ಮ್ ನಿಮ್ಮನೇಲಿ ಹೋಟೆಲ್ ತಿಂಡಿದ್ರೆ ಬಂದವ್ರಿಗೆ ಅದನ್ನೇ ತಾನೇ ಕೊಡ್ತೀರಿ ನೀವು. ಅಂದಮೇಲೆ ಪ್ರತಿದಿನ ಪಂಚತತ್ವಗಳಿಗೆ ಮತ್ತು ಸಂಬಂಧಪಟ್ಟಂತಹ ಆ ದಿನದಲ್ಲಿ ಬರುವಂತ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ನೀವು ಪರಮಾತ್ಮನ ಶಕ್ತಿ ನಿಮ್ಮಲ್ಲಿದ್ರೆ ಅದೇ ನೀವು ಅನುಭವಿಸ್ತಾ ಇರ್ತೀರಾ, ಬೇರೆಯವ್ರಿಗೆ ಕೊಡ್ತಾ ಇರ್ತೀರಾ. ಅದೇ ವಿಕಾರವನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದಿದ್ರೆ ಅದೇ ನೀವು ಸ್ವೀಕಾರ ಮಾಡ್ತಿರ್ತೀರಾ, ಅದನ್ನೇ ಅನುಭವಿಸ್ತಾ ಇರ್ತೀರಾ, ಬೇರೆಯವರಿಗೆ ಅದನ್ನೇ ಕೊಡ್ತಾ ಇರ್ತೀರಾ. ಅದಕ್ಕಾಗಿ ಬಾಬ್ದಾದಾರವರು ಪ್ರತಿಯೊಂದು ಆತ್ಮರಿಗೂ ಕೂಡ ಎಲ್ಲ ಖಜಾನೆಯ ಮಾಲೀಕರನ್ನಾಗಿ ಮಾಡಿದ್ದಾರೆ. ಏಕ್ ಹಿ ದೇನೆ ವಾಲಾ ಅವ್ರ ಸರ್ವಕ್ಕೂ ಏಕ್ ಜೈಸಾ ಸರ್ವ ಖಜಾನೆ ದಿಯಾ ಹೈ. ಲೌಕಿಕದಲ್ಲೂ ಕೂಡ ಎಷ್ಟು ಜನ ಮಕ್ಕಳು ಇರ್ತಾರೋ ಎಲ್ಲಾ ಮಕ್ಕಳಿಗೆ ಏನ್ ಮಾಡ್ತಾರೆ, ಸರಿ ರೀತಿಯಲ್ಲಿ ಹಂಚುತ್ತಾರೆ. ನೀವು ಅಂಬಾನಿಯವರ ಹೆಸರನ್ನು ಕೇಳಿರ್ಬೋದು ಭಾರತ ದೇಶದಲ್ಲಿ, ಧೀರುಭಾಯಿ ಅಂಬಾನಿ ಅಂತ. ಅವರು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕುವಂತ ವ್ಯಕ್ತಿ ಆಗಿದ್ರಂತ, ಸರಿನಾ? ಆಮೇಲೆ ತುಂಬಾ ಪರಿಶ್ರಮವನ್ನು ಪಟ್ಬಿಟ್ಟು ದೊಡ್ಡ ಬಿಸ್ನೆಸ್ ಮೆನ್ ಆದ್ರು. ಅವ್ರಿಗೆ 2 ಜನ ಗಂಡು ಮಕ್ಕಳು, ಮುಖೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಅಂತ, ಸರಿನಾ? ಒಂದಿನ ಆಸ್ತಿ ಡಿವೈಡ್ ಆಯ್ತು, ಇವ್ರ ಪಾಲಿಗೆ ಇವ್ರದ್ದು ಬಂತು, ಅವ್ರ ಪಾಲಿಗೆ ಅವರು ಬಂತು. ಇವತ್ತು ಮುಖೇಶ್ ಅಂಬಾನಿ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಕಾಣ್ಕೊಳ್ತಾರೆ, ಮುಖೇಶ್ ಅಂಬಾನಿ. ಅದೇ ಅನಿಲ್ ಅಂಬಾನಿ ತಂದೆಯಿಂದ ಅಷ್ಟು ಆಸ್ತಿ ಸಿಕ್ಕಿದ್ರು ಕೂಡ ಲೋನಲ್ಲಿ ಇದ್ಬಿಟ್ಟು ರೀಸೆಂಟ್ ಆಗಿ ಮತ್ತೇನೋ ಒಂದು ಕೇಸ್ ಆಗ್ಬಿಟ್ಟು ಪೊಲೀಸ್ ಎನ್ಕ್ವೈರಿ ಇದನ್ನೆಲ್ಲ ನಡೀತಾ ಇದೆ. ಇಬ್ಬರಿಗೂ ಆಸ್ತಿ ಸಿಕ್ಕಿದೆಯಲ್ವಾ? ಒಂದೇ ತಂದೆಯಿಂದ ಸಿಕ್ಕಿದೆಯಲ್ವಾ? ಯಾರು ಸರಿಯಾಗಿ ಉಪಯೋಗ ಮಾಡಿದಾರೋ ಅವರು ಶ್ರೀಮಂತರಾಗ್ತಾ ಹೋದ್ರು. ಉಪಯೋಗ ಸರಿ ಮಾಡ್ಕೊಳ್ದೆ ಇದ್ದಾಗ ಆಸ್ತಿ ಇದ್ದೂ ಕೂಡ ಏನಾಗ್ಬಿಟ್ರು, ಲೋನಲ್ಲಿ ಬಂದ್ಬಿಟ್ರಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈಶ್ವರೀಯ ಶಕ್ತಿಯನ್ನ ಈಶ್ವರೀಯ ಕಾರ್ಯಕ್ಕೆ ನಿಸ್ವಾರ್ಥ ಭಾವದಿಂದ ಸೇವಾ ಮನೋಭಾವದಿಂದ ನೀವು ಉಪಯೋಗ ಮಾಡಿದಾಗ ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತದೆ. ಅದರ ನಿಸ್ವಾರ್ಥ ಹೆಸರು, ಕೀರ್ತಿ, ಹೊಗಳಿಕೆ, ಗಾಯನ, ನಿಂದನೆ, ಸಿಟ್ಟು, ಅಭಿಮಾನ, ಲೋಭಮೋಹ ಇದೆಲ್ಲದಕ್ಕೋಸ್ಕರ ನೀವು ಉಪಯೋಗ ಮಾಡಿದ್ರೆ ನಿಮ್ಮ ಅಕೌಂಟಲ್ಲಿ ವಿಕರ್ಮ ಆಗ್ತಾ ಹೋಗ್ತದೆ ಅಲ್ವಾ? ಹಣ ಇರುತ್ತೆ, ನಾವು ಊಟ ಮಾಡಿದ್ರೆ ಹಣ್ಣನ್ನು ತಿಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ಹಣದಿಂದ ನಾನು ಅಫೀಮ್ ತಗೊಳ್ತೇನೆ, ಆಮೇಲೆ ಗಾಂಜಾ ಕುಡಿತೇನೆ, ಸರಾಯಿ ಕುಡಿತೇನೆ ಅಂತಂದ್ರೆ ಏನಾಗ್ತದೆ? ಅದಕ್ಕೂ ಕೂಡ ಹಣನೇ ಬೇಕಲ್ವಾ? ಶರೀರದ ಆರೋಗ್ಯ ಹಾಳಾಗತ್ತಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಬಾಬಾ ಅವ್ರು ನನಗೆ ಜಗಳ ಮಾಡಿದಲ್ಲ, ಅವ್ರಿಗೆ ಸರಿ ಬುದ್ಧಿ ಕಲ್ಸು. ಸುಮಾರು ದಿವಸ ಆದ್ಮೇಲೆ ಒಂದು ಸುದ್ದಿ ಬರ್ತದೆ ಏನಂತ, ಅವ್ರಿಗೆ ಜ್ವರ ಬಂದಿದೆ ಅಂತನೋ, ಹೊಟ್ಟೆ ನೋವು ಅಂತನೋ, ಆಕ್ಸಿಡೆಂಟ್ ಅಂತ, ಕಾಲು ಮುರಿದೋಗಿದೆ ಅಂತ. ಹಂಗೆ ಆಗ್ಬೇಕು, ನಮ್ಗೆ ಬೈತಿದ್ರಲ್ಲ ಹಂಗೆ ಆಗ್ಬೇಕು ಅಲ್ವಾ? ಇಂಥ ಸಂಕಲ್ಪಗಳನ್ನೆಲ್ಲ ನಾವೇನ್ ಮಾಡ್ತೀವಿ ಆ ಬೆಳೆದ್ರೆ ಹಾಗೆ ಮಾಡಬಾರದು. ಎಷ್ಟೇ ಅವರು ನಿಮಗೆ ದುಃಖವನ್ನ ಕೊಟ್ಟರೂ ಕೂಡ ಅವರಿಗೆ ಒಳ್ಳೇದಾಗ್ಲಿ ಹೇಳುವಂತ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ಒಬ್ಬರೇ ಕೊಟ್ಟಿರುವಂಥದ್ದು ಎಲ್ಲರಿಗೂ ಕೂಡ, ಎಲ್ಲರನ್ನೂ ಬಾಬಾ ಎಲ್ಲ ಖಜಾನೆಗಳ ಮಾಲೀಕರನ್ನಾಗಿ ಮಾಡಿದ್ದಾರೆ. ಕಿಸ್ಕೋ ಕಮ್ ಕಿಸ್ಕೋ ಜಾದಾ ನೀ ದಿಯೇ ಹೇ ಕ್ಯೂ? ಕೆಲವರಿಗೆ ಕಡಿಮೆ, ಕೆಲವರಿಗೆ ಹೆಚ್ಚಿಗೆ ಅಂತ ಕೊಟ್ಟಿಲ್ಲ, ಎಲ್ಲರೂ ಒಂದೇ ರೀತಿ ಕೊಟ್ಟಿದ್ದಾರೆ. ಹಳೆ ಕಾಲದಲ್ಲಿ ಏನಾಗ್ತಿತ್ತು ಗೊತ್ತಾ ಆದ್ಮೇಲೆ, ಮನೆಯಲ್ಲಿ ಏನು ಅಮ್ಮ ಅಡಿಗೆ ಮಾಡಿದಾರೆ ಅದನ್ನು ಊಟ ಮಾಡಬೇಕಿತ್ತು ಅಲ್ವಾ? ಇವತ್ತು ಹಂಗಲ್ಲ. ಒಬ್ಬ ಮಗನಿಗೆ ಪುರಿ ಬೇಕಾದ್ರೆ ಇನ್ನೊಬ್ಬನಿಗೆ ದೋಸೆ, ದೋಸೆಯಲ್ಲಿ ಒಬ್ಬನಿಗೆ ರೋಸ್ಟ್ ಬೇಕಾದ್ರೆ ಇನ್ನೊಬ್ಬನಿಗೆ ಪ್ಲೇನು, ಇನ್ನೊಬ್ಬರಿಗೆ ಮಸಾಲೆ ದೋಸೆ, ಇನ್ನೊಬ್ಬರಿಗೆ ಸೆಟ್ ದೋಸೆ. ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ರೀತಿ ಆಗಿದೆ. ಅವ್ರು ಒಂದೇ ವೆರೈಟಿ ತಿಂತಾ ಹೋದರೆ ಶರೀರದ ಆರೋಗ್ಯದ ಮೇಲೂ ಕೂಡ ಏನಾಗತ್ತೆ, ಅದು ಪ್ರಭಾವ ಬೀಳತ್ತೆ. ಹಾಗೆ ನಮ್ಮ ಈಶ್ವರಿ ಜೀವನದಲ್ಲೂ ಕೂಡ ಕೆಲವೊಂದು ಶಕ್ತಿಗಳನ್ನು ಮಾತ್ರ ನಾವು ಪಡ್ಕೊಳ್ತೀವಿ, ಶಾಂತಿ ಮಾತ್ರ ಪಡ್ಕೊಳ್ತೀವಿ, ಸುಖ ಪಡ್ಕೊಳ್ಳಲ್ಲ, ಆನಂದ ಪಡ್ಕೊಳ್ಳಲ್ಲ ಅಂತಂದ್ರೆ ನಮ್ಮಲ್ಲಿ ಅಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಗೆ ಗೊತ್ತು, ಹೋಟೆಲ್ಗಳಲ್ಲಿ ವೆರೈಟಿ ಐಟಮ್ಗಳನ್ನಿಟ್ಟರೆ ಜನ ಹೆಚ್ಚಿಗೆ ಬರ್ತಾರೆ ಅಲ್ವಾ? ಮಾಲ್ಗಳಲ್ಲಿ ತುಂಬಾ ವೆರೈಟಿ ಆತ್ಮಗಳಿದ್ದಾಗ ಕಸ್ಟಮರ್ಗಳು ಹೆಚ್ಚಿಗೆ ಬರ್ತಾವೆ.
ಹಾಗೆ ಭಗವಂತನಿಂದ ನೀವು ಸರ್ವ ಖಜಾನೆಗಳನ್ನ ಪಡ್ಕೊಂಡಾಗ, ಅವರ ಸರ್ವ ದುಃಖಗಳನ್ನ ದೂರ ಮಾಡಿದಾಗ, ಅವಾಗ ಏನಾಗುತ್ತೆ, ಭಗವಂತ ನಿಮ್ಮನ್ನ ಹೆಚ್ಚಿನ ಸೇವೆಗೆ ಉಪಯೋಗವನ್ನ ಮಾಡ್ಕೊಳ್ತಾರೆ. ನಾನು ಆಸ್ತಿಯನ್ನ, ಶಿಕ್ಷಣವನ್ನ, ಗುಣವನ್ನ, ಶಕ್ತಿಯನ್ನ ಎಲ್ಲರಿಗೂ ಒಂದೇ ರೀತಿ ಕೊಟ್ಟಿದ್ದಾನೆ. ಆದರೆ ತೆಗೆದುಕೊಳ್ಳುವುದರಲ್ಲಿ ಕೆಲವರು ಹೆಚ್ಚಿಗೆ, ಕೆಲವರು ಕಡಿಮೆ. ಯಾಕೆ? ಬಾಪ್ ಅಖೂಟ್ ಖಜಾನೆಗೆ ಮಾಲಿಕ್ ಹೈ. ಮಕ್ಕಳು ಈ ರೀತಿ ಹೇಳ್ಬೇಡಿ. ಕೆಲವೊಂದ್ಸಲ ಲೌಕಿಕದಲ್ಲಿ ಏನಾಗತ್ತೆ ಗೊತ್ತಾ, ಇವತ್ತು ಈ ದಿನ ಈ ಸ್ಟಾಕ್ ಇಲ್ಲ, ನಾಳೆ ಈ ಸ್ಟಾಕ್ ಇಲ್ಲ, ಈ ಐಟಮ್ ಖಾಲಿ ಆಗಿದೆ ಅಂತ ನಾವೇನ್ ಮಾಡ್ತೀವಿ, ಬಂದಿಲ್ಲ, ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ, ರಾ ಮೆಟೀರಿಯಲ್ ಇಲ್ವಂತೆ ಅಂತ ಬಿಟ್ಟು ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದು ಪ್ರಾಡಕ್ಟ್ಗಳು ಶಾರ್ಟೇಜ್ ಎಲ್ಲಿರ್ತದೆ ಮಾರ್ಕೆಟಲ್ಲಿ. ಆವಾಗ ಮಾರ್ಕೆಟಿಗೆ ಹೋದಾಗ, ಶಾಪ್ಗಳಲ್ಲಿ ಹೋದಾಗ ಅದು ನಿಮ್ಗೆ ಸಿಗೋದಿಲ್ಲ. ಅದು ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ನನ್ನ ಹತ್ತಿರುವಂತ ಖಜಾನೆ ಅಕೂಟ್ ಎಂದು ಖಾಲಿ ಆಗೋದೇ ಇಲ್ಲ. ನದಿ ಬತ್ತಬಹುದು, ಹಳ್ಳಗಳು ಬತ್ತಬಹುದು, ಬಾವಿ ಬತ್ತಬಹುದು, ಸಮುದ್ರ ಬತ್ತತ್ತ ನೀರಿಂದ? ಇಲ್ವಲ್ಲ. ಹಾಗೆ ಇಲ್ಲೂ ಕೂಡ ಭಗವಂತ ಹೇಳ್ತಾರೆ, ನನ್ನ ಹತ್ರ ಎಷ್ಟು ಖಜಾನೆಗಳಿದ್ದಾವೆ ಅಂತಂದ್ರೆ, ಈ ಪ್ರಪಂಚದಲ್ಲಿರುವಂತ ಸರ್ವ ಆತ್ಮರು ಕೂಡ ನನ್ನ ಹತ್ರ ಖಜಾನೆಯನ್ನ ಪಡೆದುಕೊಂಡು 21 ಜನ್ಮಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಸ್ಟಾಕ್ ಇಟ್ಕೊಂಡು 63 ಜನ್ಮದ ಸಾಲ ತೀರಿಸಿದ್ರು ಕೂಡ ನನ್ನ ಖಜಾನೆ ಖಾಲಿ ಆಗೋದಿಲ್ಲ. ಅಷ್ಟು ನನ್ನ ಹತ್ರ ಇದೆ, ಖಜಾನೆ ಇದೆ. ಅದಕ್ಕಾಗಿ ಖಾಲಿ ಆಯ್ತು, ಸ್ಟಾಕ್ ಇಲ್ಲ, ಸಿಗ್ತಾ ಇಲ್ಲ ಹೇಳುವಂತ ಪ್ರಶ್ನೆ ಇಲ್ಲ. ಯಾವುದೇ ಸಮಯದಲ್ಲಿ ಹೋಗಿ 24/7 ಬಾಬಾನ ಅಂಗಡಿ ಓಪನ್ ಇರ್ತದೆ. ಹಗಲು ರಾತ್ರಿ ಯಾವ ಸ್ಥಳದಲ್ಲಿ ಬೇಕಾದ್ರೂ ಇರಿ, ಯಾವ ಸಮಯದಲ್ಲಿ ಬೇಕಾದ್ರೂ ಹೋಗಿ, ನಿಮಗೆ ಬೇಕಾಗಿರುವಂತ ಪರಮಾತ್ಮನಲ್ಲಿರುವಂತ ಆ ಒಂದು ಪ್ರಾಡಕ್ಟ್ಗಳು ಯಾವಾಗಲೂ ಕೂಡ ಸಿಗ್ತಾ ಇರ್ತವೆ. ಅಕೂಟ್ ಖಜಾನೆ ಕ ಮಾಲೀಕ್ ಬನಾಯಾ ಹೈ. ತಂದೆ ನಿಮ್ಮನ್ನ ಅಂತಂದ್ರೆ ಅದು ಯಾವಾಗಲೂ ಕಡಿಮೆ ಆಗದೆ ಇರುವಂಥದ್ದು, ವಿನಾಶ ಆಗದೆ ಇರುವಂತಹ ಖಜಾನೆ ಮಾಲೀಕರನ್ನಾಗಿ ಮಾಡಿದ್ದಾರೆ. ಬೀಹದ್ ಕಾ ಖಜಾನಾ ಹೈ. ಬಟ್ ಹದ್ದಿನ ಖಜಾನೆ ಇಲ್ಲ. 1 ಎಕರೆ ಇದೆ, 2 ಎಕರೆ ಇದೆ, 1 kg ಬಂಗಾರ ಇದೆ, 1 ಕೋಟಿ ರೂಪಾಯಿ ಇದೆ, ಹಿಂಗೆ ಲಿಮಿಟೆಡ್ ಅಲ್ಲ. ಬೇಗಾದ್ ಎಷ್ಟು ಬೇಕಾದಷ್ಟು ತಗೊಳ್ಳಿ ಮಕ್ಕಳೇ. ಬೇಕಾವಾಗಿ ಶಾರೀರಿಕವಾಗಿ ಅಲ್ಲ, ಬೇಹದ್ದಿನ ಖಜಾನೆಯನ್ನು ಕೊಟ್ಟಿದ್ದೇನೆ. ಅದಕ್ಕಾಗಿ ಇಸ್ಲಿಯೇ ಹರೇಕ್ ಬಚ್ಚಾ ಅಖೂಟ್ ಖಜಾನೆ ಕಾ ಮಾಲಿಕ್ ಹೈ. ಅವಾಗ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಈ ವಿನಾಶ ಆಗದೆ ಇರುವಂತ ಖಜಾನೆಗೆ ನೀವು ಮಾಲೀಕರ? ಬಾಬಾ ಅದಂಗ್ ಗೊತ್ತಾಗ್ತದೆ ನಾವು ಮಾಲೀಕರ ಹೌದೋ ಅಲ್ವೋ ಅಂತ? ನೋಡಿ, ನಿಮ್ಮ ಹತ್ರ ಹಣ ಇದ್ರೆ ಯಾವಾಗ್ಲೂ ಪರ್ಸಲ್ಲಿ ಹಣ ಇರ್ತದಲ್ವಾ? ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ATM ಕಾರ್ಡ್ ತಗೊಂಡು ಹೋಗ್ತಿರಲ್ವಾ? ನಿಮ್ಮ ಬ್ಯಾಗಲ್ಲಿ ಮೆಡಿಸಿನ್ಸೋ, ಊಟ ಡಬ್ಬನೋ, ನೀರಿಂದು ಬಾಟ್ಲೋ ಇರ್ತದಲ್ವಾ? ಅಂದ್ರೆ ಏನರ್ಥ, ಯಾವಾಗಲೂ ಸ್ಟಾಕ್ ಇದೆ ಅಂತ ಅರ್ಥ. ನಿಮಗೆ ಬೇಕಾದಾಗ ಅದನ್ನ ಏನ್ ಮಾಡ್ಬೋದು, ಉಪಯೋಗಿಸ್ಬೋದಲ್ವಾ? ಹಾಗೆ ಪ್ರತಿದಿನ ಪ್ರತಿ ಕರ್ಮದಲ್ಲೂ ಕೂಡ ನೀವು ಶಾಂತಿಯ ಸುಖದ ಅನುಭವ ಆಗ್ತಾ ಇದೆ ನಿಮಗೆ ಅಂತಂದ್ರೆ ನಿಮ್ಮಲ್ಲದು ಇದೆ ಅಂತ ಅರ್ಥ. ಅಥವಾ ನಿಮಗೆ ಅವಶ್ಯಕತೆ ಇದ್ದಾಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ತಕ್ಷಣದಲ್ಲಿ ಅದು ಸಿಗಬೇಕು, ಆ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕು. ನೆಕ್ಸ್ಟ್, ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾವುದು ಆತ್ಮಗಳು ಬರ್ತಾರೆ, ಆತ್ಮಗಳು ಪತಿ ಬಂದ್ರು ಮಕ್ಕಳು ಬಂದ್ರು ಅಲ್ಲ, ಆತ್ಮ ಅವರು. ಆ ಆತ್ಮಗಳಿಗೆ ಶಾರೀರಿಕ ಕಾಯಿಲೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಯಾವುದೇ ಚಿಂತೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ನೋವುಗಳಿರ್ಬೋದು. ಆವಾಗ ನೀವೇನು ಮಾಡಬೇಕು, ಭಗವಂತನ ಶಕ್ತಿಯನ್ನ ಆ ಆತ್ಮಗಳಿಗೆ ಕೊಡುವಂತ ಪ್ರಯತ್ನವನ್ನ ಮಾಡಬೇಕು. ಹಾಗಂತ ಅವ್ರಿಗೆ ಜ್ವರ ಬಂದಿದೆ ಅಂತ ಬಿಟ್ಟು ಬರೀ ಶಕ್ತಿ ಕೊಡ್ತಾ ಇದ್ರೆ ಆಗೋದಿಲ್ಲ. ಫಸ್ಟ್ ಏನ್ ಮಾಡಿ, ಬಾಬನಿಗೆ ಹೇಳಿ, ಬಾಬಾ ಈ ಆತ್ಮನಿಗೆ ಹೀಗಾಗಿದೆ ಹೇಳಿಬಿಟ್ಟು ಮೊದಲು ಶಕ್ತಿಯನ್ನ ಕೊಡಿ. ಆಮೇಲೆ ಅವರಿಗೆ ಮಾತ್ರೆ ಕೊಡೋದು, ಅವರಿಗೆ ಬೇಕಾಗಿರುವಂತ ನೀರು ಕೊಡೋದು, ಊಟ ತಿಂಡಿ ಕೊಡೋದು, ಏನ್ ಬೇಕು ಅದು ಆಮೇಲಿನ ಕೆಲಸ ಮಾಡಿ. ಮೊದಲು ಭಗವಂತನ ಶಕ್ತಿಯನ್ನ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡಿ. ಆವಾಗ ಏನಾಗತ್ತೆ, ಅವ್ರ ಸಮಸ್ಯೆ ಪರಿಹಾರ ಆಗಲಿಕ್ಕೆ ವಿಧಿವಿಧಾನನು ಸಿಗ್ತದೆ, ನಿಮ್ಗೆ ಸಾಧನನು ಕೂಡ ಸಿಗತ್ತೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಆ ಒಂದು ಜನರ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ, ಅದನ್ನು ಕೂಡ ಬಾಬಾ ಹೇಳ್ತಾರೆ, ಒಬ್ಬರದು ಇಬ್ಬರದಲ್ಲ, ವಿಶ್ವದಲ್ಲಿರುವಂತ ಸರ್ವ ಆತ್ಮನ ಸಮಸ್ಯೆಗಳು, ವೆರೈಟಿ ಸಮಸ್ಯೆಗಳು ಇರ್ತಾವೆ. ಅವರೆಲ್ಲರ ದುಃಖವನ್ನ ನೀವೇನ್ ಮಾಡ್ಬೇಕು, ದೂರ ಮಾಡುವಂಥವರಾಗ್ಬೇಕಾಗ್ತದೆ. बाप दादा ने सर्व बच्चों को एक
ಜಿತನಾ ಏಕ ಜೈಸಾ ದಿಯಾ ಹೈ. ಎಲ್ಲರಿಗೂ ಬಾಬಾ ಒಂದೇ ರೀತಿ ಕೊಟ್ಟಿದ್ದಾರಂತ. ಕೊಟ್ಟಿದ್ದಾರಂತಂದ್ರೇನು? ನೋಡಪ್ಪ, ನನ್ನ ಹತ್ರ ಇದೆ, ನೀನು ಎಷ್ಟು ಬೇಕಾದ್ರೆ ತೊಗೊಂಡೋಗು, ನಿನ್ನ ಕೆಪಾಸಿಟಿ ಅಂತ ಹೇಳ್ತಾರೆ. ಅಡಿಗೆ ಮಾಡಿ ಇಟ್ಟಿದ್ದೇನೆ, ಎಷ್ಟು ಬೇಕಾದ್ರೂ ತಿನ್ಬೋದು, ಎಷ್ಟು ಬೇಕಾದ್ರೂ ನಿಂಗೆ ಬೇಕಾದರೂ ಕರ್ಕೊಂಡು ಹೋಗ್ಬಿಟ್ಟು ಬಡಿಸ್ಬೋದು. ಅಡಿಗೆ ಮನೆ ಬಂದಾಗ ಅಡಿಗೆ ಇಲ್ಲ ಅಂತ ಯಾವಾಗಲೂ ಕೂಡ ಹೇಳಬೇಡ. ಓಕೆನಾ? ಅಲ್ಲೂ ಅಡಿಗೆ ವೆರೈಟಿ ಇದೆ, ಪ್ರತಿದಿನ ವೆರೈಟಿ ಇದೆ, ಎಷ್ಟು ಬೇಕಾದಷ್ಟು ಸ್ಟಾಕ್ ಇದೆ. ಯಾವ ಬೇಕಾದ್ರೆ ಅಡಿಗೆ ತೊಗೊಂಡೋಗು, ಯಾರಿಗೆ ಏನು ಬೇಕೋ ಅದನ್ನು ಕೊಡು. ಕೊಟ್ಬಿಟ್ಟು ಏನು ಅಡಿಗೆ ತೊಗೊಂಡು ಹೋಗ್ತೀವಿ ಅದಕ್ಕೆ ಹಣ ಕೊಡಬೇಕಾಗಿದ್ದಿಲ್ಲ, ತೊಗೊಂಡೋಗು, ಬೇರೆಯವ್ರಿಗೆ ಕೊಡು, ವ್ಯಾಪಾರ ಮಾಡು, ಹಣ ಏನು ಬರ್ತದೆ ನೀನು ಇಟ್ಕೋ, ನೀನು ಖರ್ಚು ಮಾಡ್ಕೊ, ಇಲ್ಲಿಂದ ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ ಬಾಬಾ. ಎಲ್ಲರಿಗೂ ನಾನು ಪರ್ಮಿಷನ್ ಅನ್ನ ಕೊಟ್ಟಿದ್ದೇನೆ. ಲೇಕಿನ್ धारणा करने वालों में कोई सर्व खजाना धारण करने वाले हैं और कोई यथाशक्ति धारण करने वाले हैं. ಬಾಬಾ ಏನ್ ಹೇಳ್ತಾರೆ, ಎಲ್ಲರಿಗೂ ಕೊಟ್ಟಿದ್ರು ಕೂಡ ಎಲ್ಲರೂ ಎಲ್ಲ ಸಮಯದಲ್ಲಿ ಎಲ್ಲವನ್ನೂ ಧಾರಣೆ ಮಾಡ್ತಾ ಇಲ್ಲ. ಆದ್ಮೇಲೆ ಧಾರಣೆ ಬೇರೆ, ಉಪಯೋಗ ಬೇರೆ. ಇವಾಗ ಲೌಕಿಕದಲ್ಲೂ ಕೂಡ ಶ್ರೀಮಂತ ಮನೆಯವರು ಇರ್ತಾರಲ್ಲ, ಅವ್ರು ಯಾವಾಗಲೂ ಒಳ್ಳೊಳ್ಳೆ ಸೀರೆ, ಒಳ್ಳೊಳ್ಳೆ ಬಂಗಾರ ಯಾವಾಗಲೂ ಧರಿಸ್ಕೊಂಡಿರ್ತಾರೆ. ಯಾರ್ದಾರು ಮನೇಲಿ ಶರೀರ ಬಿಟ್ಟರು ಕೂಡ ಅದೇ ಡ್ರೆಸ್ ಹಾಕೊಂಡೇ ಹೋಗ್ತಾರೆ. ಯಾಕಂದ್ರೆ ಅವ್ರದ್ದು ಬೇಕಾದಷ್ಟು ಇರ್ತದೆ. ಶಾಪಿಂಗಿಗೆ ಹೋಗ್ಬೇಕಾದ್ರೂ ಅದನ್ನ ಹಾಕೊಂಡು ಹೋಗ್ತಾರೆ. ಒಳ್ಳೊಳ್ಳೆ ಕಾರಲ್ಲಿ ಒಳ್ಳೊಳ್ಳೆ ಚಪ್ಪಲಿ ಹಾಕೊಂಡು ಹೋಗ್ತಾರೆ. ನಾವೇನ್ ಮಾಡ್ತೀವಿ, ಮದುವೆ ಮನೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು, ಹಳೇ ಚಪ್ಪಲಿ ಹಾಕೊಂಡು ಹೋಗ್ತೀವಿ. ಯಾಕೆ ಹೇಳಿ? ಯಾರು ಕರ್ಕೊಂಡು ಹೋಗ್ಬಿಟ್ರೆ ಅಂತ ಅಲ್ವಾ? ಅಥವಾ ಬೇರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಆ ಬಂಗಾರ ಹಾಕೊಂಡು ಹೋಗಲ್ಲ. ಅಯ್ಯೋ, ಟ್ರೈನಲ್ಲೆಲ್ಲ ಹೋಗ್ಬೇಕ್ರಿ, ಯಾರಾದ್ರೂ ಕಳ್ತನ ಮಾಡ್ಬಿಟ್ರೆ ಅಂತ. ನಮ್ಮಲ್ಲಿ ನಾವೇನ್ ಮಾಡ್ತೀವಿ, ಆ ಒಂದು ಸಾಧನವನ್ನು ಉಪಯೋಗ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ. ಅದೇ ಶ್ರೀಮಂತರಾದವರು, ಅಯ್ಯೋ ಹೋಗ್ಲೇ ಬಿಡಿ, ಚಪ್ಪಲಿ ಬೇರೆ ತಗೊಂಡಾಯ್ತು, ಬೇಕಾದಷ್ಟು ದುಡ್ಡಿದೆ, ಯಾಕೆ ಯೋಚನೆ ಮಾಡ್ಬೇಕು? ಯಾಕಂದ್ರೆ ಅವರಲ್ಲಿ ಇನ್ನೂ ಕೂಡ ಏನಿರುವುದಿಲ್ಲ, ಕಡಿಮೆತನ ಇರುವುದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಮುಖ್ಯವಾಗಿ ಯೋಗದ ಮೂಲಕ ಜ್ಞಾನ ಅಂತೂ ಸಿಕ್ತು, ಯೋಗದ ಮೂಲಕ ಶಕ್ತಿ ಸಿಕ್ಕಿದೆ. ಪ್ರತಿನಿತ್ಯ ಕರ್ಮದಲ್ಲಿ ಸೂಕ್ಷ್ಮವಾಗಿ ಭಗವಂತನ ಗುಣವನ್ನ, ಶಕ್ತಿಯನ್ನ ಇಷ್ಟರ ಮಟ್ಟಿಗೆ ಧಾರಣೆ ಮಾಡಿದಿರಿ. ಕರ್ಮದ ಮಧ್ಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಪ್ರಪಂಚದ ಯಾವುದೋ ಒಂದು ಬೇಕು ಅಂತ ಅನಿಸ್ತು ಅಂತಂದ್ರೆ ಏನರ್ಥ? ಅದು ನಿಮ್ಮಲ್ಲಿಲ್ಲ ಅಂತ ತಾನೇ ಅರ್ಥ. ಅಯ್ಯೋ, ಅವ್ರಿಗೆ ಆ ತಿಂಡಿ ಸಿಕ್ಕಿದೆ, ನನಗೆ ಬೇಕಿತ್ತು. ಮಾರ್ಕೆಟಲ್ಲಿ ಹೊಸ ಬಟ್ಟೆ ಬಂದಿದೆ, ಅದು ನನಗೆ ಬೇಕಿತ್ತು. ಪಕ್ಕದ ಮನೆಯವ್ರು ಹೊಸ ಕಾರ್ ತಗೊಂಡಿದಾರಪ್ಪ, ನನಗೂ ಬೇಕಿತ್ತು. ಅವ್ರು ನೋಡ್ರಿ ಎಷ್ಟು ಬೆಳ್ಳಗಿದ್ದಾರೆ, ನನಗೂ ಕೂಡ ಬಾಬಾ ಚರ್ಮ ಬೆಳ್ಳಗೆ ಯಾಕೆ ಮಾಡಲಿಲ್ಲ? ಇಂಥದೆಲ್ಲ ಸಂಕಲ್ಪಗಳು ನಮ್ಮ ಮನಸ್ಸಲ್ಲಿ ಬರ್ತಾವೆ. ಅದು ಬರಬಾರ್ದು. ಈಶ್ವರಿ ಸುಖದಲ್ಲಿ ಮಸ್ತಾಗಿ ಅವ್ರ ಹತ್ರ ಏನಿದ್ರೆ ಏನು ಪ್ರಯೋಜನ? ನನ್ನಲ್ಲಿರುವಂತ ಈಶ್ವರಿ ಸುಖ ಯಾರ ಹತ್ರನೂ ಇಲ್ಲ. ಆ ನಶೆಯಲ್ಲಿ, ಆ ಖುಷಿಯಲ್ಲಿ, ಆ ಉಮಂಗ ಉತ್ಸಾಹದಲ್ಲಿ ನಾವಿರಬೇಕು ಅಂತಂದ್ರೆ ಅದನ್ನು ನಾನು ಧರಿಸಿರಬೇಕು. ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ಗುರು ಸಿಟ್ಟು ಮಾಡಬಾರ್ದು. ಯಾರ ತಾನೂ ಇಲ್ಲಿ ಲೌಕಿಕ ಸಂಬಂಧಿಗಳಲ್ಲಿ, ಆಫೀಸಲ್ಲಿ ನಿಮ್ಮ ಕೆಳಗಡೆಗಿರುವಂತಹ ಅಂದರೆ ಕೆಲವೊಂದ್ಸಲ ಆಫೀಸ್ನಲ್ಲಿದ್ದಾಗ ಪ್ಯೂನ್ಸ್ಗಳಿರ್ತಾರೆ, ನಿಮ್ಗೆ ಅದ ಕೆಳಗಡೆ ಕೆಲಸ ಮಾಡಿರ್ತಾರೆ, ಅವ್ರ ಮೇಲೆ ಸಿಟ್ಟು ಮಾಡೋದಾಗ್ಲಿ, ಸ್ಥೂಲವಾಗಿ ಸೂಕ್ಷ್ಮವಾಗಿ ಮಾನಸಿಕವಾಗಿ ಮಾಡಬಾರ್ದು. ಎಷ್ಟಿದ್ರು ಕೂಡ ಅದು ಬೇಕು 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 ಹೇಳುವಂತ ಲೋಭ ಆಗ್ಲಿ, ನನ್ನ ಮಕ್ಕಳು ನನ್ನ ಪತಿ ಅಂತ ಬಿಟ್ಟು ಮೋಹ ಆಗ್ಲಿ, ನಾನು ಮಾಡಿದ್ದೆ ಸರಿ ಹೇಳುವಂತ ಅಭಿಮಾನವಾಗ್ಲಿ ಇರಕೂಡದು. ಅದರ ಬದಲು ಶಾಂತಿ, ಸ್ನೇಹ, ಸಹನೆ, ಪ್ರೀತಿ, ಸಂತೋಷ, ನೆಮ್ಮದಿ, ಸಂತೃಪ್ತತೆ, ಸಂಪನ್ನತೆ, ದಿವ್ಯ ಗುಣಗಳನ್ನ ಮನಸ್ಸಿನಿಂದ ಧಾರಣೆ ಮಾಡಿಬಿಟ್ಟು ಮಸ್ತಾಗಿರಬೇಕು ಈಶ್ವರಿಯ ಖುಷಿಯಲ್ಲಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾನಸಿಕವಾಗಿ ಎಷ್ಟು ಧಾರಣೆ ಮಾಡಿದಿರಿ? ಸ್ಥೂಲವಾಗಿ ಬ್ಯಾಡ್ಜ್ ಹಾಕೊಳ್ಳೋದು, ವೈಟ್ ಡ್ರೆಸ್ ಹಾಕೊಳ್ಳೋದು, ತಿಲಕ ಇಡೋದು, ಅದನ್ನ ಇಟ್ಕೊಳ್ಳಿ, ನಿಯಮವನ್ನು ಫಾಲೋ ಮಾಡಿ. ಬಾಬಾ ಅದನ್ನೇನು ಬೇಡ ಅಂತ ಹೇಳೋದಿಲ್ಲ, ಅದನ್ನು ಕೂಡ ಮಾಡಬೇಕು. ಅದನ್ನು ಮುಖ್ಯವಾಗಿ ನಿರಾಕಾರವಾದ ಶಕ್ತಿಯನ್ನ ಪ್ರತಿಯೊಂದು ಕರ್ಮದಲ್ಲೂ ಕೂಡ ನೀವು ಎಷ್ಟರ ಮಟ್ಟಿಗೆ ಧರಿಸಿದ್ದೀರಾ? ಆದ್ಮೇಲೆ ತಮಗೆ ಗೊತ್ತು, ಮನೆಯಿಂದ ಹೊರಗಡೆ ಹೋದಾಗ ಕಾಲಿಗೆ ಚಪ್ಪಲಿ ಹಾಕೊಂಡಿಲ್ಲ ಅಂತಂದ್ರೆ ಹೊರಗಡೆಗಿರುವಂತ ಧೂಳು, ಕಸ, ಕೆಸರು, ಮುಳ್ಳು, ಗ್ಲಾಸು ಕಾಲಿಗೆ ತಾಗತ್ತೆ. ಯಾರಿಗೆ ಗಾಯ ಆಗತ್ತೆ? ಯಾರಿಗೆ ನೋವಾಗತ್ತೆ? ಅದಾಗಬಾರ್ದು ಅಂದ್ರೆ ಕಾಲಿಗೆ ಚಪ್ಪಲಿ ಹಾಕೊಳ್ಬೇಕಲ್ವಾ?
ಮನೆಯಿಂದ ಹೊರಗಡೆ ಹೋದಾಗ ಚಳಿ ಇದೆ ಅಂತಂದ್ರೆ ಸ್ವೆಟರ್ ಹಾಕೊಂಡು ಹೋಗ್ಬೇಕಲ್ವಾ? ಮಳೆ ಬರ್ತಾರೆ ಛತ್ರಿ ಇಟ್ಕೊಂಡು ಹೋಗ್ಬೇಕು. ಇವತ್ತಿನ ದಿನದಲ್ಲಿ ಮನೆ ಒಳಗಡೆನೂ ಚಪ್ಪಲಿ ಹಾಕೊಳ್ಬೇಕಾಗಿದೆ. ಯಾಕಂತಂದ್ರೆ ಮಾರ್ಬಲ್ಸ್ಗಳು ಇರುವಂತ ಕಾರಣದಿಂದ ಯಾವಾಗಲೂ ತಣ್ಣಗಿರ್ತಾವೆ. ಚಪ್ಪಲಿ ಹಾಕೊಂಡಿಲ್ಲ ಅಂದ್ರೆ ಹಿಂಡಿ ನೋವು, ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಎಲ್ಲ ಸುಧಾಗ್ತದೆ. ಯಾಕಂದ್ರೆ ರಕ್ತ ಸಂಚಾರ ಆಗೋದಿಲ್ಲ ಬಾಡಿಯಲ್ಲಿ ಸರಿಯಾಗಿ, ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಶಾರೀರಿಕವಾಗಿ ರಕ್ಷಣೆಗೋಸ್ಕರ ಬೇರೆ ಬೇರೆ ವಸ್ತುಗಳನ್ನ ನಾವು ಹೇಗೆ ಧರಿಸ್ತೀವೋ ಹಾಗೆ ಮಾನಸಿಕವಾಗಿ ನಿರಾಕಾರ ರೂಪದಲ್ಲಿ ನಿಮ್ಮ ಆತ್ಮ, ಅಂದ್ರೆ ನೀವು ಆತ್ಮ ಮನ ಬುದ್ಧಿ ಸಹಿತವಾಗಿ ಯಾವುದೇ ರೀತಿಯ ನೋವು, ಕಷ್ಟ, ಅಸಫಲತೆ, ದುಃಖ, ವಿಘ್ನ ಪರಿಸ್ಥಿತಿಯ ಅನುಭವ ನಿಮ್ಗಾಗಬಾರದು ಅಂತಂದ್ರೆ ಪರಮಾತ್ಮನ ಶಕ್ತಿಯನ್ನ ನೀವು ಸದಾ ಕಾಲ ಧಾರಣೆ ಮಾಡಿರಬೇಕು. ಆ ಧಾರಣೆ ಮಾಡಬೇಕು ಅಂದ್ರೆ ಸಂಪಾದನೆ ಮಾಡಬೇಕು. ಮಾಡಿರುವಂತ ಸಂಪಾದನೆಯಲ್ಲಿ ಸಾಲ ತೀರಬೇಕು. ಸಾಲ ತೀರಿದ ಮೇಲೆ ಉಳಿತಾಯ ಆಗ್ಬೇಕು. ಆ ಉಳಿತಾಯವನ್ನ ಸದಾ ಜೊತೆಯಲ್ಲಿ ಇಟ್ಕೊಂಡಿರ್ಬೇಕು. ಜೊತೆಯಲ್ಲಿ ಅಂತಂದ್ರೆ ಇವಾಗ ಬ್ಯಾಂಕಲ್ಲಿ ಇದೆ ಅಂತ ತಿಳ್ಕೊಳ್ಳಿ, ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡ್ಬೋದಲ್ವಾ? ATM ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದಲ್ವಾ? ವಿಡ್ರಾವಲ್ ಮಾಡ್ಬೋದಲ್ವಾ? ಹಣ ಇದ್ರ ತಾನೇ ಆಗ್ತದೆ, ಇಲ್ಲಾಂದ್ರೆ ಇಲ್ಲಿಂದ ಆಗ್ತದೆ. ಹಾಗಿದ್ರೆ ಅದಕ್ಕೆ ತಕ್ಕಾಗಿ ಪ್ರತಿದಿನ ನಿಮ್ದು ಅಷ್ಟು ಈಶ್ವರಿಯ ಸಾಧನೆ, ತಪಸ್ಸು, ವ್ಯಾಪಾರ, ವ್ಯವಹಾರ, ಲಾಭ, ಸಂಬಳ, ಕಮಿಷನ್ ಆಗ್ತಾ ಇದೆಯಾ? ಅಷ್ಟು ಸಮಯ ಕೊಡ್ತಾ ಇದ್ದೀರಾ? ಅಷ್ಟು ಪ್ರತಿದಿನ ಭಗವಂತನ ಶಕ್ತಿ ಹೊರಗಡೆ ಹೋಗುವಂತ ಅನುಭವ ಆಗ್ತಾ ಇದೆಯೋ? ಅಥವಾ ಭಗವಂತನ ಎದುರುಗಡೆ ಹೋಗ್ಬಿಟ್ಟು ಕೂಗ್ತಾ ಇದ್ದೀರೋ, ಅಯ್ಯೋ ಬಾಬಾ ಹಿಂಗಾಯ್ತು ಹಂಗಾಯ್ತು, ನಮ್ಮ ಮನೆಯವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಆ ಸಮಸ್ಯೆ ಈ ಸಮಸ್ಯೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಅದಾಗಿಲ್ಲ ಇದಾಗಿಲ್ಲ, ನೀನು ಹಂಗ್ ಮಾಡ್ಬೇಕಿತ್ತು, ನಾನು ಹಿಂಗ್ ಮಾಡ್ಬೇಕಿತ್ತು. ಎಲ್ಲಿಟ್ಟಿದ್ದೇನೋ ಒಳ್ಳೆ ಕಾರ್ಯಕ್ಕೆ ನಾನು ಇಟ್ಟಿದ್ದೇನೆ. ಇರುವಂತ ಸ್ಥಳದಲ್ಲಿ ಮನಸ್ಸನ್ನು ಬಾಬನಲ್ಲಿ ಇಟ್ಬಿಟ್ಟು ಅಲ್ಲಿ ಸಂಪಾದನೆ ಮಾಡೋದನ್ನ ಕಲೀರಿ. ನಾವೇನ್ ಮಾಡ್ತೀವಿ, ಸೆಂಟರ್ನಲ್ಲಿದ್ದು ಚೆನ್ನಾಗಿರ್ತದೆ, ಅಲ್ಲೋದು ಚೆನ್ನಾಗಿರ್ತದೆ, ಇಲ್ಲೋದು ಚೆನ್ನಾಗಿ, ಎಲ್ಲೂ ಇಲ್ಲ. ನಾಟಕದ ಅನುಸಾರ ನೀವೆಲ್ಲಿರ್ತೀರೋ ಖುಷಿಯಾಗಿರಿ. ಅಲ್ಲೇ ನಿಮ್ಗೆ ಸೇವೆಯಲ್ಲಿ ನಾನು ಇಟ್ಟಿರುವಂಥದ್ದು. ಸದಾ ಕಾಲ ಈಶ್ವರಿ ಸೇವೆಯಲ್ಲಿ ನಿಮಿತ್ತ ಮಾಡಿ ಯಾವ ಮಗುಗೆ ಯಾವ ಸಮಯದಲ್ಲಿ ಆ ಆತ್ಮದ ಲೆಕ್ಕಾಚಾರದ ಅನುಸಾರ ಎಲ್ಲಿ ಇಡಬೇಕು ಅಂತ ಪರಮಾತ್ಮನಿಗೆ ಗೊತ್ತಿದೆ. ಎಲ್ಲೇ ನಿಮ್ಮನ್ನ ಇಟ್ಟಿದ್ರು ಕೂಡ ಭಗವಂತನ ಪ್ರಾಡಕ್ಟ್ ಅನ್ನು ತಗೊಂಡು ಅದನ್ನು ಸೇಲ್ ಮಾಡೋದಷ್ಟೇ ನಿಮ್ ಕೆಲಸನೇ ಬಿಟ್ರೆ, ಇಲ್ಲಿ ಯಾಕೆ ಇಟ್ಟಿದ್ದಾರೆ, ಅಲ್ಲಿಡಬೇಕಿತ್ತು ಇಲ್ಲಿಡಬೇಕಿತ್ತು ಆ ಸಂಕಲ್ಪ ಮಾಡುದು ಅದು ನಿಮಗೆ ಕೆಲಸ ಅಲ್ಲ, ಅದು ನನ್ನ ಕೆಲಸ. ಶಾರೀರಿಕವಾಗಿ ಎಲ್ಲೇ ಇದ್ರೂ ಕೂಡ ಮಾನಸಿಕವಾಗಿ ಸದಾ ಈಶ್ವರಿಯ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬ್ಯೂಸಿ ಆಗಿರಿ. ಯಾಕಂದ್ರೆ ನಿಮ್ಮ ನಿಮ್ಮ ಕರ್ಮದ ಲೆಕ್ಕಾಚಾರದ ಅನುಸಾರ ಯಾವ್ಯಾವ ಆತ್ಮಗಳ ಜೊತೆಗೆ ಲೆಕ್ಕಾಚಾರ ಇದೆಯೋ ಅವ್ರ ಜೊತೆಗೆ ನೀವು ಇರ್ಬೇಕಾಗ್ತದೆ. ಲೆಕ್ಕಾಚಾರ ಮುಗಿದ ಮೇಲೆ ನೀವು ಇರ್ತೀವಿ ಅಂತಂದು ನೀವು ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಲೆಕ್ಕಾಚಾರ ಇರೋದೇ ಇಲ್ಲ. ಓಕೆ, ಯಾರ್ದ್ರ ಜೊತೆ ಲೆಕ್ಕಾಚಾರ ಇಲ್ಲಿ ಏನ್ ತೊಂದರೆ ಇಲ್ಲ. ಪಾಸಿಟಿವ್ ಲೆಕ್ಕಾಚಾರ ಇಲ್ಲಲ್ಲ, ನೆಗೆಟಿವ್ ಬೇಡ. ಪಾಸಿಟಿವ್ ಇರಬೇಕು ಅಂತಂದ್ರೆ ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಎಲ್ಲ ಜಾಸ್ತಿ ದುಡ್ಡು ಕೊಟ್ಬಿಡಿ. ಅವಾಗ ಅವ್ರು ನಿಮ್ಮ ಹತ್ರ ಏನ್ ಮಾಡೋದಿಲ್ಲ, ಗಲಾಟೆ ಮಾಡೋದಿಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ರೀತಿ ಸದಾಕಾಲ ನೀವು ಸುರಕ್ಷಿತವಾಗಿರಬೇಕು ಅಂತಂದ್ರೆ ನಿರಾಕಾರ ಈಶ್ವರಿಯ ಶಕ್ತಿಯನ್ನ ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೆ ಮಾನಸಿಕವಾಗಿ ಧಾರಣೆ ಮಾಡ್ತಾ ಇದ್ದೀರಾ. ಧಾರಣೆ ಮಾಡೋದಲ್ಲಿ ಕೊಯ್ ನಂಬರ್ 1 ಹೇ, ಕೊಯ್ ನಂಬರ್ 12 ಹೇ. ಕೆಲವೊಬ್ರು ಏನ್ ಮಾಡ್ತಾರೆ, ಯಾವಾಗ್ಲೂ ಧರಿಸಿರ್ತಾರಂತ. ನೋಡಿ, ನಮ್ಮಲ್ಲಿ ಈ ಮೌಂಟ್ ಅಬುನಲ್ಲಿರುವಂತ ಅಣ್ಣಂದಿರು ಅಕ್ಕಂದಿರು, ಸೇವಾ ಕೇಂದ್ರದಲ್ಲಿರುವಂತ ಸರೆಂಡರ್ ಅಕ್ಕಂದಿರು ಅಣ್ಣಂದಿರು ಏನ್ ಮಾಡ್ತಾರೆ, ವೈಟ್ ಡ್ರೆಸ್ ಹಾಕೊಂಡು ವೈಟ್ ಬ್ಯಾಡ್ಜ್ ಹಾಕೊಂಡು ಇರ್ತಾರೆ. ಹೌದಾ? ನಾವು ಸೆಂಟರ್ಗೆ ಹೋದಾಗ ಮಾತ್ರ, ದಾದಿಯವರ ಸ್ಮೃತಿ ದಿನ ಇದ್ದಾಗ ಮಾತ್ರ, ಬಟ್ಟಿಗೆ ಹೋದಾಗ ಮಾತ್ರ, ಯಾವಾಗ್ಲೂ ಧರಿಸೋದಿಲ್ಲ ನಾವು. ನಾವ್ ಯಾವಾಗ್ಲೂ ಧರಿಸೋದು ಯಾವುದು, ಮನೇಲಿರುವಂತ ಹಳೇ ಬಟ್ಟೆ ಅಥವಾ ಮದುವೆ ಮನೆಗೆ ಹೋಗುವಂತ ಬಟ್ಟೆ. ಆ ಬಟ್ಟೆನೇ ಜಾಸ್ತಿ ಧರಿಸೋದು ನಾವು, ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ಹೇಗೆ ಇಲ್ಲಿ ಮಕ್ಕಳೇ ಮಾನಸಿಕವಾಗಿ ಸದಾ ಕಾಲ ಈಶ್ವರ್ಯ ಡ್ರೆಸ್ ಅನ್ನು ಹಾಕೊಳ್ಳಿ, ಈಶ್ವರಿ ಸಪ್ತ ಗುಣಗಳನ್ನು ಧರಿಸ್ಕೊಳ್ಳಿ. ಆ ಮೂಲಕ ಆ ಈಶ್ವರಿ ಸುಖವನ್ನು ಅನುಭವಿಸಿ. ವೈಟ್ ಡ್ರೆಸ್ ತಗೊಂಡಾಗ ನಮ್ಗೆ ಇಷ್ಟೊಂದು ನಶೆ ಇರ್ತದೆ ಅಲ್ವಾ? ಅಣ್ಣವ್ರು ಏನ್ ಮಾಡುದು, ಧರಿಸ್ಬೇಕಂತ ನಮಗೂ ಇಷ್ಟ ಇದೆ, ಅದು ಗಲೀಜ್ ಆಗ್ತದಲ್ಲ ಬಟ್ಟೆ. ಅಲ್ಲ, ಅಕ್ಕಪಕ್ಕದ ಮನೆಯವ್ರು ಏನೇನೋ ಹೇಳ್ತಾರಲ್ಲ, ನೆಂಟೆಲ್ಲ ಏನೇನೋ ಹೇಳ್ತಾರಲ್ಲ, ಅವ್ರಿಗೆ ಹೆದರ್ಬಿಟ್ಟು ನಾವು ಧರಿಸ್ತಾ ಇಲ್ಲ.
ಅಲ್ವಾ? ಆದರೆ ಮುಂದೆ ನೀವು ಈಶ್ವರಿ ಸಾಧನೆ ಮಾಡ್ತಾ ಮಾಡ್ತಾ ನಿಮ್ಮ ಸಮಯವನ್ನ, ಸಂಕಲ್ಪವನ್ನ, ಶ್ವಾಸವನ್ನ ಭಗವಂತನಿಗೆ ಹೆಚ್ಚಿಗೆ ಕೊಡ್ತಾ 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 ಹೋದಾಗ ಲೌಕಿಕದವರು ನಿಮ್ಮನ್ನು ಒಪ್ಕೊಂಡ್ಬಿಡ್ತಾರೆ. ಅಯ್ಯೋ ಇವತ್ತು ಹಿಂಗೆ ಬಿಕೆ ಅಂತ ಬಿಟ್ಟು ಗೊತ್ತಾಗ್ಬಿಡ್ತದೆ ಅವಾಗ. ಅವಾಗ ನೀವು ವೈಟ್ ಡ್ರೆಸ್ ಹಾಕೊಂಡು ಯಾರು ಕೂಡ ಅಬ್ಜೆಕ್ಷನ್ ಮಾಡೋದಿಲ್ಲ. ಮಾಡೋದಿಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು, ಸದ್ಗುಣ ಇರಬೇಕು, ಒಳ್ಳೆ ಗುಣಗಳು ಬರಬೇಕು, ಅವರನ್ನೆಲ್ಲ ಪ್ರೀತಿ ಮಾಡ್ಬೇಕು, ಅವ್ರ ಜೊತೆ ಜಗಳ ಗಲಾಟೆ, ಡಿಫ್ರೆನ್ಸ್ ಆಫ್ ಮಾಡ್ಬೋದು. ಒಪಿನಿಯನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದುದೆಲ್ಲ ಆಗಬಾರದು. ಹೌದು. ಓಕೆನಾ? ಅದ ಕಡೆ ಗಮನವನ್ನ ಕೊಡಿ. ಅದಕ್ಕಾಗಿ ಈ ಒಂದು ದಿವ್ಯ ಗುಣಗಳನ್ನ ಧಾರಣೆ ಮಾಡೋದಲ್ಲಿ ಕೆಲವರು ನಂಬರ್ 1 ಇರ್ತಾರೆ. ನಂಬರ್ ಫಸ್ಟ್ ಬಂತು ಅಂದ ತಕ್ಷಣ ಧಾರಣೆ ಮಾಡ್ಕೊಂಡ್ಬಿಡ್ತಾರೆ. ಕೆಲವರು ನಂಬರ್ ಅಲ್ವಾ? ಎಲ್ಲರೂ ಒಂದೇ ರೀತಿ ಯೋಗ ಮಾಡೋದಿಲ್ವಲ್ಲ. ಕೆಲವರು ಇಲ್ಲ. ವಾರಕ್ಕೊಂದ್ಸಲ, ಕೆಲವರು ತಿಂಗಳಿಗೆ ಒಂದ್ಸಲ, ಕೆಲವರು ಡೈಲಿ, ಕೆಲವೊಂದು ಸಮಯ ಮಾತ್ರ, ಕೆಲವರು ಪ್ರತಿ ಸೆಕೆಂಡ್ ಸದಾ. ನಂಬರ್ 1 तो नंबर 1 इದ್ದಾರೆ. जिन्होंने जितना भी धारण किया है उनके चेहरे से, नयनों से खजानों का नशा स्पष्ट दिखाई देता है. ಬೆಳಿಗ್ಗೆ ಹಾಸಿಗೆಯಿಂದ ಇದ್ದಿದ್ದೀನಿ ಅಲ್ವಾ, ಲೇಟ್ ಆಗ್ಬಿಡ್ತು, ಏನಾಗ್ಬಿಡ್ತದೆ, ಮನೆಯವ್ರಿಗೆ ಅಡಿಗೆ ಮಾಡ್ಕೊಡ್ಬೇಕು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಸರಿನಾ? 8 ಗಂಟೆ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಏನೋ ಕಾರಣದಿಂದ 7 ಗಂಟೆಗೆ ಎದ್ದು ಬಿಟ್ರಿ, ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು. ಇದ್ರ ಲೇಟ್ ಆಯ್ತು ಅಂತ ಬಿಟ್ಟು ಏನ್ ಮಾಡ್ತಾರೆ, ಮುಖಾನು ಕೂಡ ತೊಳೆಯೋದಿಲ್ಲ, ಅಡಿಗೆ ಮಾಡಿ ಶುರು ಮಾಡ್ಬಿಡ್ತಾರೆ. ಯಾಕೇಳಿ, ಲೇಟ್ ಆಗ್ಬಿಡ್ತಲ್ಲ. ಅವಾಗ ಏನಾಯ್ತು, ನಿಮ್ಮ ಶರೀರ ಹಿಂಗಿರ್ತದೆ, ನಿಮ್ಮ ಮುಖ ಹಿಂಗಿರ್ತದೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದು ಕ್ಲೀನಾಗಿ ಮುಖ ತೊಳೆದು ಸ್ನಾನ ಮಾಡಿ ಕ್ಲೀನ್ ಆಗಿರೋ ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡ್ಬಿಟ್ಟು ಇನ್ನು ಕೆಲವೊಬ್ರು ಏನ್ ಮಾಡ್ತಾರೆ, ಚೆನ್ನಾಗಿ ಮನೇಲಿ ಇರ್ಬೇಕಾದ್ರೂ ಕೂಡ ಚೆನ್ನಾಗಿ ಗಿಡ ಎಲ್ಲ ಹಚ್ಕೊಂಡು, ಫೇರ್ ಅಂಡ್ ಲವ್ಲಿ ಎಲ್ಲ ಹಚ್ಕೊಂಡು, ತುಂಬಾ ಶೃಂಗಾರ ಮಾಡ್ಕೊಂಡು, ಅಂದ್ರೆ ಒಂದ್ಸಲ ಆ ಒಂದು ಏನು ಅವ್ರ ರೂಮಿಗೆ ಹೋದ್ರೆ ಅಷ್ಟೆಲ್ಲ ಶೃಂಗಾರ ಮಾಡಿದ ಮೇಲೆನೆ ಅವ್ರ ಹೊರಗಡೆ ಬರೋದು, ಅಲ್ಲಿವರೆಗೆ ಡೋರೇ ಓಪನ್ ಮಾಡಿದ್ರು. ಎಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಶೃಂಗಾರ ಮಾಡ್ಕೊಂಡೇನೆ ಹೊರಗಡೆ ಬರೋದು. ಅಂದ್ರೆ ಯಾವಾಗ್ಲೂ ಧರಿಸಿರ್ತಾರೆ. ಓಕೆನಾ? ಹೆಚ್ಚಿನ ಜನ ಏನ್ ಮಾಡೋದು, ಅಲ್ಲಿ ಧರಿಸೋದಿಲ್ಲ. ಅಪರೂಪಕ್ಕೆಲ್ಲಾದ್ರೂ ಮದುವೆ ಮನೆ ಹೋಗ್ಬೇಕಾದ್ರೆ ಮಾತ್ರ ಶೃಂಗಾರ ಮಾಡ್ಕೊಳ್ತಾನೆ. ಅಂದ್ರೆ ಬಾಬಾ ಏನ್ ಹೇಳ್ತಾರೆ ನೋಡಿ ಮಕ್ಕಳೇ, ಯಾರ ಹತ್ರ ಹಣ ಜಾಸ್ತಿ ಇದೆಯೋ, ಕೆಲವೊಬ್ರು ಹಣ ಜಾಸ್ತಿ ಇದ್ರು ವಸ್ತುಗಳಿದ್ರು ಕಂಜೂಸ್ ಇರ್ತಾರ, ತೋರಿಸ್ಕೊಳ್ಳೋದಿಲ್ಲ, ಬೀರೂನಲ್ಲಿ ಇಟ್ಟಿರ್ತಾರೆ, ಕಳ್ತನ ಮಾಡ್ತಾರೆ ಅಂತ ಬ್ಯಾಂಕ್ ಲಾಕರ್ನಲ್ಲಿ ಒಯ್ದು ಇಟ್ಟಿರ್ತಾರೆ. ಬಾಬಾ ಹೇಳ್ತಾರೆ ನೋಡಿ ಮಕ್ಕಳೇ, ನಿಮ್ಮ ಶರೀರ ಇದೆಯಲ್ವಾ? ಹೌದು ಇದೆ. ನೀರಿನಿಂದ ಕ್ಲೀನ್ ಮಾಡಿದಾಗ ಅದು ಸೌಂದರ್ಯ ಹೆಚ್ಚಿಗೆ ಆಗತ್ತೋ ಆಗಲ್ವೋ? ಆಗತ್ತೆ. ತಲೆ ಬಾಚ್ಕೊಂಡಾಗ ಶೃಂಗಾರ ಆಗತ್ತೆ ತಾನೆ? ಹೌದು. ಎಣ್ಣೆ ಹಾಕೊಂಡಾಗ ಹೌದು. ಹೆರಡ ಹಚ್ಚಿದಾಗ ಇನ್ನೂ ಚೆನ್ನಾಗಿರ್ತದೆ. ಫೇರ್ ಅಂಡ್ ಲವ್ಲಿ ಹಚ್ಕೊಂಡಾಗ ಇನ್ನೂ ಚೆನ್ನಾಗಿರ್ತದೆ. ಲಿಪ್ಸ್ಟಿಕ್ ಹಚ್ಕೊಂಡಾಗ ಇನ್ನೂ ಚೆನ್ನಾಗಿರ್ತದೆ. ಬಂಗಾರ ಹಾಕೊಂಡಾಗ ಇನ್ನೂ ಚೆನ್ನಾಗಿರ್ತದೆ. ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕೊಂಡಾಗ ಇನ್ನೂ ಚೆನ್ನಾಗಿರ್ತದೆ. ಅಂದ್ರೆ ಸೌಂದರ್ಯವರ್ಧಕ ಸಾಧನಗಳನ್ನ ಧರಿಸಿದಾಗ ನಿಮ್ಮ ಶರೀರದ ಮೂಲಕ, ನಿಮ್ಮ ಮುಖದ ಮೂಲಕ ಬೇರೆಯವರಿಗೆ ನಿಮ್ಮ ಶ್ರೀಮಂತಿಕೆ ಕಾಣತ್ತಲ್ವಾ, ಸ್ವಚ್ಛತೆ ಕಾಣತ್ತಲ್ವಾ, ಪವಿತ್ರತೆ ಕಾಣತ್ತಲ್ವಾ ಜನರಿಗೆ? ಹೌದು ತಾನೇ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿರಾಕಾರ ರೂಪದಲ್ಲಿ ಮನಬುದ್ಧಿಯಲ್ಲಿ ಧರಿಸಿರುವಂತಹ ಆ ಖಜಾನೆಗಳು ಕೂಡ ಸ್ಪಷ್ಟವಾಗಿ ನಿಮ್ಗೂ ಕೂಡ ಕಾಣ್ತಾ ಇರ್ತದೆ, ಬೇರೆಯವ್ರಿಗೂ ಕೂಡ ಕಾಣ್ತಾ ಇರ್ತದೆ. ನಿಮ್ಮ ಮುಖದಲ್ಲಿ ಮಗುಳ ನಗು, ನಿಮ್ಮ ಜೀವನದಲ್ಲಿ ಸಫಲತೆ, ಸದಾ ಖುಷಿ, ಇದು ಸ್ಪಷ್ಟವಾಗಿ ನೀವು ಕನ್ನಡಿಯಲ್ಲಿ ನೋಡಿದಾಗ ಗೊತ್ತಾಗ್ತಾ ಇರ್ತದೆ. ಅದಿಲ್ಲ ಅಂತಂದ್ರೆ ಮುಖ ಬಾಡೋದ ಇರ್ತದೆ ಅಲ್ವಾ, ಬೇಜಾರಿರ್ತದೆ ಅಲ್ವಾ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಸ್ಥೂಲವಾದ ಕನ್ನಡಿ ಎದುಗಡೆಗೆಲ್ಲ ಮನಸ್ಸಿನ ಎದುಗಡೆ ಚೆಕ್ ಮಾಡ್ಕೊಳ್ಳಿ. ವಿಶೇಷವಾಗಿ ಮುರುಳಿ ಎದುಗಡೆ ನಿಂತಾಗ ಮುರುಳಿಯಲ್ಲಿ ಬಾಬಾ ಏನ್ ಹೇಳ್ತಾರೋ ಅದರ ಅನುಸಾರ ನೀವಿದ್ರೆ ನೀವು ಸುಂದರವಾಗಿದ್ದೀರಿ ಅಂತ ಅರ್ಥ. ಬಾಬಾ ಹೇಳ್ತಾರೆ, ಮಕ್ಕಳು ಸಿಟ್ಟು ಮಾಡ್ಕೊಳ್ಬೇಡಿ. ನನ್ನಲ್ಲಿ ಸಿಟ್ಟಿಲ್ಲ ಅಂತಂದ್ರೆ ನಾನು ಪಾಸ್ ಆಗಿದ್ದೇನೆ. ಮಕ್ಕಳಿಗೆ ಕಾಮ ವಿಕಾರದ ಇಚ್ಛೆ ಇರಬಾರ್ದು, ಆ ಸಂಕಲ್ಪನೂ ಬಂದಿಲ್ಲ ಅಂದ್ರೆ ನಾನು ಪಾಸ್ ಆಗಿದ್ದೇನೆ. ಅದು ಬರ್ತಾ ಇದೆ, ಇನ್ನು ಆಸಕ್ತಿ ಇದೆ ಅಂತಂದ್ರೆ ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಇನ್ನು ನೀವು ಶರೀರವನ್ನ ಕ್ಲೀನ್ ಮಾಡ್ಕೊಂಡಿಲ್ಲ. ನೀವು ಕ್ಲೀನ್ ಮಾಡ್ಕೊಳ್ದೇನೆ, ಮನಸ್ಸನ್ನ ಕ್ಲೀನ್ ಮಾಡ್ಕೊಳ್ದೇನೆ ನಾನು ಎಷ್ಟೇ ಸುಂದರವಾದಂಥ ದಿವ್ಯ ಗುಣಗಳನ್ನು ಹಾಕಿದ್ರು ಕೂಡ ಅದರಿಂದ ಏನು ಪ್ರಯೋಜನ ಇಲ್ಲ. ನೀವೆಲ್ಲಾ ಶೃಂಗಾರ ಮಾಡ್ಕೊಂಡು ಬಾಯಿ ಕ್ಲೀನ್ ಮಾಡ್ದೇನೆ ಹೋಗಿದ್ದಿದ್ರೆ, ಯಾರತ್ರ ಎದುರುಗಡೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಬಾಯಿಂದ ದುರ್ವಾಸನೆ ಬಂದಾಗ ನಿಮ್ಮ ಹತ್ರ ಯಾರೂ ಕೂಡ ಬರೋದಿಲ್ಲ ಅಲ್ವಾ.
ಎಲ್ಲೋ ಒಂದು ಮಿಸ್ಟೇಕ್ ಇದ್ಬಿಟ್ಟು ಏನಾಗ್ಬಿಡ್ತದೆ, ಜನ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಆತ್ಮೀಯರೇ. ಅದಕ್ಕಾಗಿ ಸೂಕ್ಷ್ಮವಾಗಿ ಏಕಾಂತದಲ್ಲಿ ಇದ್ಬಿಟ್ಟು ಯೋಚನೆ ಮಾಡಿ, ನಾನು ಎಲ್ಲರ ಜೊತೆಯಲ್ಲಿದ್ದೇನೋ ಅಥವಾ ನಾನು ಎಲ್ಲರ ಜೊತೆ ಭಿನ್ನವಾಗಿದ್ದೇನೋ. ಭಿನ್ನವಾಗಿದ್ದೇನೆ ಅಂತಂದ್ರೆ ನಾನು ಅವ್ರ ಜೊತೆಗೆ ಇರ್ಲಿಕ್ಕೆ ನನ್ನ ಹತ್ರ ಸಂಸ್ಕಾರ ಮೇಲನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತಮಗೆ ಗೊತ್ತು, ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಂದು ಆತ್ಮನ ಸಂಸ್ಕಾರ ಭಿನ್ನ, ಆದ್ರೆ ಪರಮಾತ್ಮ ಎಲ್ಲರ ಜೊತೆಯಲ್ಲೂ ಇರ್ತಾರಲ್ವಾ, ಎಲ್ಲರ ಜೊತೆಲೂ ಕೂಡ ಮಿಲನ ಮಾಡ್ಕೊಂಡಿರ್ತಾರಲ್ವಾ. ಅದಕ್ಕೆ ತಕ್ಕಾಗಿ ತಮ್ಮ ಸಂಸ್ಕಾರವನ್ನ ಪರಿವರ್ತನೆ ಮಾಡ್ಕೊಳ್ತಾರೆ. ಆದ್ರೆ ಎದಗಡೆಯವರ ಪ್ರಭಾವ ಇವ್ರ ಮೇಲೆ ಬೀಳೋದಿಲ್ಲ ಅಲ್ವಾ. ಹಾಗೆ ನಾವು ಎದಗಡೆಯವರ ಸಂಸ್ಕಾರ ತಕ್ಕಾಗಿ ಚೇಂಜ್ ಮಾಡ್ಕೋಣ, ಆದರೆ ಅವರ ವಿಕಾರದ ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು. ಜನರ ಜೊತೆಗೆ ಇರೋಣ. ಹಾಗಂತ ಅವು ನಾನ್ ವೆಜ್ ತಿಂತಾರೆ, ಅವ್ರು ಡ್ರಿಂಕ್ಸ್ ಕುಡಿತಾರೆ ಅಂತ ಬಿಟ್ಟು ನಾವು ಕುಡಿಬೇಕು ಅಂತ ಬಿಟ್ಟು ಏನಿಲ್ಲ. ಕೆಲವೊಂದ್ಸಲ ವ್ಯಾಪಾರ ವ್ಯವಹಾರದ ಕಾರಣದಿಂದ ಹೋಟೆಲಲ್ಲಿ ಅವ್ರ ಜೊತೆ ಕುತ್ಕೊಳ್ಬೇಕಾಗ್ತದೆ. ಕುತ್ಕೊಂಡ ತಕ್ಷಣ ನಾವು ಅದನ್ನು ತಿರ್ಬೇಕು ಅಳ್ಬೇಡ, ಏನು ಕಂಡೀಷನ್ ಇಲ್ಲವಲ್ಲ, ಅವ್ರ ಮಾತಾಡ್ತಾ ಕುತ್ಕೊಳ್ಳೋಣ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸದ್ಗುಣವನ್ನ ನೀವು ಧಾರಣೆ ಮಾಡಿದ್ದೀರಾ, ಸರಿ. ಯಾವ್ದೊಂದು ಶಾಪಿಗೆ ಹೋದ್ರಿ, ಅವರು ಕಲರ್ ಡ್ರೆಸ್ ಪರ್ಚೇಸ್ ಮಾಡ್ತಿದ್ದಾರೆ, ನೋ ಪ್ರಾಬ್ಲಮ್. ನಾವು ವೈಟ್ ಡ್ರೆಸ್ ಅನ್ನೇ ಪರ್ಚೇಸ್ ಮಾಡೋಣ, ನಮ್ಗೆ ಏನ್ ಬೇಕು ಅದನ್ನ ನಾವು ತಗೊಳ್ಳೋಣ, ಏನ್ ತೊಂದರೆ. ಅವ್ರೇನೋ ಬೇರೆ ಐಟಮ್ ಖರೀದಿ ಮಾಡ್ತಿದ್ರೆ ಮಾಡ್ಲಿ, ನಾವು ಹಣ್ಣನ್ನು ಖರೀದಿ ಮಾಡೋಣ, ತರಕಾರಿ ಖರೀದಿ ಮಾಡೋಣ ಅಲ್ವಾ, ಆಯ್ಕೆ ನಂದಲ್ವಾ. ಹಾಗೆ ಎದುಗಡೆಗಿರುವ ಆತ್ಮನಲ್ಲಿ ವಿಕಾರನೂ ಇದೆ, ಒಳ್ಳೆ ಗುಣಗಳು ಇದ್ದಾವೆ. ನೀವೇನು ಧರಿಸಿದಿರೋ ಅದು ನಿಮ್ಮ ಕಣ್ಣಿನ ಮೂಲಕ, ನಿಮ್ಮ ಮುಖದ ಮೂಲಕ, ನಿಮ್ಮ ಮಾತಿನ ಮೂಲಕ, ನಮ್ಮ ದೃಷ್ಟಿಯ ಮೂಲಕ ಮೊದಲನೇದಾಗಿ ನಿಮಗೆ ಸ್ಪಷ್ಟವಾಗಿ ಗೋಚರವಾಗ್ತದೆ. ಇವತ್ತು ನಾನು ಖುಷಿಯಾಗಿದ್ದೇನೆ, ಇವತ್ತು ನಾನು ಆನಂದವಾಗಿದ್ದೇನೆ. ಅವಾಗ ಯಾರ ಮೇಲೂ ಕೂಡ ಆ ದಿನ ನಿಮ್ದು ಕಂಪ್ಲೇಂಟ್ ಇರೋದಿಲ್ಲ. ನೀವು ಸದಾ ಕಾಲ ಕಂಪ್ಲೀಟ್ ಆಗಿರ್ತಾರೆ. ಅವ್ರ ಹಾಗೆ ಇವ್ರಿಗೆ, ಅವ್ರಿಗೆ ಹಂಗಾಯ್ತು, ಇವ್ರಿಗೆ ಹಿಂಗಾಯ್ತು, ಯಾವುದೇ ಕಂಪ್ಲೇಂಟ್ ಬರೋದೇ ಇಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಧರಿಸಿರುವಂತಹ ಸೌಂದರ್ಯ ಬೇರೆಯವ್ರಿಗೆ ಗೋಚರವಾಗ್ತದೆ. ಖಜಾನೆ ಸೆ ಭರ್ಪೂರ್ ಆತ್ಮ ಚೇಹರೆ ಸೆ ನಯನೋ ಸೆ ಭರ್ಪೂರ್ ದಿಖಾಯಿ ದೇತಾ ಹೈ. ಲೌಕಿಕದಲ್ಲಿ ನೋಡ್ತೀವಲ್ಲ, ಖಜಾನೆ ಜಾಸ್ತಿ ಆದಾಗ ಕಿವಿಗೂ ದೊಡ್ಡ ದೊಡ್ಡದು ಒಲೆ ಹಾಕೊಳ್ತಾರೆ. ಓಕೆ, ಕೈ ಪೂರ್ತಿ ಬಳೆಗಳಿರ್ತಾವೆ, ಸರಿನಾ, ಇಲ್ಲಿಯೂ ಹಾಕೊಳ್ತಾರೆ. ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಲ್ಲ, ಏನ್ ಹೇಳ್ತಾರೆ ಹಾಕೋರೆ, ನಗರ ತಕ್ಕೋರೆ, ಇಲ್ಲಿ ತಲೆಗೆ ಹಾಕೊಳ್ತಾರಲ್ಲ, ಹಣೆ ಬಟ್ಟಣ, ಆ ಹಣೆ ಬಟ್ಟು ಅಂತ. ಹಣೆ ಬಟ್ಟು, ಹ್ಮ್. ಹಾ, ಅದನ್ನು ಹಾಕೊಳ್ತಾರೆ, ಸರಿನಾ. ಆಮೇಲೆ ಇಲ್ಲಿ ನೆಕ್ಲೆಸ್ಸು ಹಾಕೊಳ್ತಾರೆ. ಕೈಗೆ ಏನ್ ಹಾಕ್ತಾರೆ, ಇದಕ್ಕೆ ಏನ್ ಹೇಳ್ತಾರೆ ಕೈಗೆ ಹಾಕೊಳ್ಳೋದಕ್ಕೆ, ಕೈಗೆ ಹಾಕೊಳ್ತಾರಲ್ಲ, ಬಾಜು ಬಂದ್ ಅಂತ ಹೇಳ್ತಾರಪ್ಪ ನಮ್ಮಲ್ಲಿ. ಬಾಜು ಬಂತು. ಬಾಜು ಬಂದ್ ಹಾಕೊಳ್ತಾರೆ ಅಲ್ವಾ. ನೋಡಿ, ಅಕ್ಕಂದಿರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತು ಅಣ್ಣಂದಿರಿ. ಸೊಂಟಕ್ಕೆ ಬಂಗಾರದ ಪಟ್ಟಿ ಹಾಕೊಂಡ್ಬಿಡ್ತಾರೆ, ಕಾಲಿಗೆ ಗೆಜ್ಜೆ ಹಾಕೊಂಡ್ಬಿಡ್ತಾರೆ. ಯಾಕಡೆ ಬೇಕಾದಷ್ಟು ಇದೆಯಲ್ವಾ. ಶ್ರೀಮಂತರ ಮನೇಲಿ ಏನಾಗ್ತದೆ ಅಂತಂದ್ರೆ, ಮನೇಲಿರೋ ಹೆಣ್ಮಕ್ಳಿಗೆ ಕಸ ಗುಡಿಸೋದಿಲ್ಲ, ಪಾತ್ರೆ ತೊಳೆಯೋದಿಲ್ಲ, ಅಡಿಗೆ ಮಾಡೋದಿಲ್ಲ, ಎಲ್ಲದಕ್ಕೂ ನೌಕರರಿರ್ತಾರೆ. ಇವ್ರಿಗೆ ಇದೇ ಕೆಲಸ, ಏನೋ ಶೃಂಗಾರ ಮಾಡ್ಕೊಳ್ಳೋದು ಮತ್ತೆಲ್ಲರಿಗೂ ಕೂಡ ತೋರಿಸೋದು. ಹೆಂಗಂದ್ರೆ ಹೋಗ್ಬೇಕಾದ್ರೆ ಅವ್ರೇನು ಬಸ್ಸಲ್ಲಿ ಟ್ರೈನಲ್ಲಿ ಏನೇ ಹೋಗೋದಿಲ್ಲ, ಎಲ್ಲ ಓನ್ ವೆಹಿಕಲ್ ಅಲ್ಲಿ ಹೋಗಿರ್ತಾರೆ, ಡ್ರೈವರ್ ಅಲ್ಲಿ ಇರ್ತಾರೆ. ಅದಕ್ಕೆ ಅವ್ರಿಗೆ ಭಯ ಇರೋದಿಲ್ಲ, ಯಾರು ಕಳ್ತನ ಮಾಡ್ದಂದ್ರೆ ಭಯ ಇರೋದಿಲ್ಲ. ಕಳ್ತನ ಆದ್ರೂ ಕೂಡ ಬೇಕಾದಷ್ಟು ಇರ್ತದೆ. ಯಾವಾಗಲೂ ಕೂಡ ಆ ಒಂದು ಶ್ರೀಮಂತಿಕೆಯನ್ನು ಬೇರೆಯವ್ರಿಗೆ ಏನ್ ಮಾಡ್ತಿರ್ತಾರೆ, ತೋರಿಸ್ತಾ ಇರ್ತಾರೆ. ಹಾಗೆ ನೀವು ಕೂಡ ಬಾಬಾ ಹೇಳ್ತಾರೆ, ಸೂಕ್ಷ್ಮವಾಗಿ ನಿರಾಕಾರ ರೂಪದಲ್ಲಿ ಭಗವಂತ ಕೊಟ್ಟಿರುವಂತ ಗುಣಗಳನ್ನ ಧರಿಸಿದಾಗ ಹೇಗೆ ಆ ಒಂದು ಒಡವೆಗಳು ಶರೀರದ ಮುಖೇನ ಪ್ರಪಂಚದ ಜನರಿಗೆ ಗೊತ್ತಾಗತ್ತೋ, ಇಲ್ಲಿ ಕಣ್ಣಿನ ಮೂಲಕ, ಚೆಹರೆಯ ಮೂಲಕ, ಮಾತಿನ ಮೂಲಕ ಆ ನಶೆ, ಆ ಶ್ರೀಮಂತಿಕೆ, ಅಧಿಕಾರ, ಉಮ್ಮಂಗ, ಉಲ್ಲಾಸ, ಉತ್ಸವ ಸ್ಪಷ್ಟವಾಗಿ ಕಂಡು ಬರುತ್ತೆ. ಖಜಾನೆ ಸೆ ಭರ್ಪೂರ್ ಆತ್ಮ ಚेहरे से नयनों से भरपूर दिखाई देता है. ಫುಲ್ ಎಲ್ಲಿ ನೋಡಿದ್ರೆ ಬಂಗಾರನೇ, ಎಲ್ಲಿ ನೋಡಿದ್ರೆ ಶೃಂಗಾರನೇ, ವೈಟ್ ಇರ್ತಾರೆ ಅಲ್ವಾ. ಅಂದ್ರೆ ಎಲ್ಲಾ ಸುಂದರವಾಗಿರ್ತಾರೆ, ಕ್ಲೀನ್ ಬಟ್ಟೆ, ಇಸ್ತ್ರಿ ಹಾಕೊಂಡಿರೋದು. ನೋಡಿದ್ರೆ ಇವ್ರು ಶ್ರೀಮಂತರು ಅಂತ ಗೊತ್ತಾಗತ್ತೆ. ಅವ್ರು ಓಡಾಡುವಂತ ಕಾರು ಕೂಡ ಕ್ಲೀನ್ ಆಗಿರ್ತದೆ. ಸಾಯಂಕಾಲ ಮನೆಗೆ ಬಂದ ತಕ್ಷಣ ಅಲ್ಲಿರೋ ಕೆಲಸಗಾರರು ಕಾರನ್ನು ಕ್ಲೀನ್ ಮಾಡಿ ಇಟ್ಟಿರ್ತಾರೆ. ಅದೇ ಬಡವ್ರ ಮನೆದಾಗಿದ್ದಿದ್ರೆ, ಅಯ್ಯೋ ಪುರ್ಸತ್ತೆ ಇಲ್ಲ ರೀ, 1 ವಾರ ಆಯ್ತು, ಇವಾಗ ಮಳೆಗಾಲ ಅಲ್ವಾ, ಅದನ್ನು ಕೂಡ ಅದು ಏನಾಗುತ್ತದೆ, ಅದು ಮಣ್ಣು ಹಾಗೆ ಆಗ್ತದೆ ಅಂತ ಬಿಟ್ಟು ಏನ್ ಮಾಡ್ತಾರೆ, ಮಳೆಗಾಲದಲ್ಲಿ ಕ್ಲೀನೇ ಮಾಡೋದಿಲ್ಲ. ಶ್ರೀಮಂತರ ಮನೇಲಿ ಆಗಲ್ಲ. ಸಾಯಂಕಾಲ ನಿಲ್ಲಿಸಿದ ತಕ್ಷಣ ಒಳಗೆ ಹೊರಗೆ ಎಲ್ಲ ಏನ್ ಮಾಡ್ಬಿಡ್ತಾರೆ,
ಕ್ಲೀನ್ ಮಾಡಿಬಿಡ್ತಾರೆ. ಅಂತ ಅವ್ರು ಉಪಯೋಗ ಮಾಡುವಂತ ಪ್ರತಿಯೊಂದು ವಸ್ತುನು ಕೂಡ ಏನಾಗಿರ್ತದೆ, ಕ್ಲೀನ್ ಆಗಿರ್ತದೆ ಅಲ್ವಾ. ಬಡವ್ರ ಮನೇಲಿ ಏನಾದ್ರು ತರಕಾರಿ ಹಾಳಾದ್ರೆ ಹಾಳಾಗಿದ್ದಷ್ಟೇ ತೆಗೆದ್ಬಿಟ್ಟು ಬಿಸಾಕ್ಬಿಟ್ಟು ಉಳಿದಿದ್ದನ್ನು ಸಾಂಬಾರು ಮಾಡ್ಬಿಡ್ತಾರೆ. ಶ್ರೀಮಂತರಾಗಿ ಸ್ವಲ್ಪ ಹಾಳಾದ್ರೂ ಕೂಡ ಪೂರ್ತಿ ತರಕಾರಿನೇ ಬಿಸಾಕ್ಬಿಡ್ತಾರೆ, ಬೇಡವೇ ಬೇಡ ಅದು ಅಂತ. ಹೌದು ತಾನೇ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಳು ಯಾರಲ್ಲೂ ಕೆಟ್ಟತನ ಇದ್ರೆ ಆದಷ್ಟು ಅವ್ರ ಸುದ್ದಿಗೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಒಳ್ಳೆಯದನ್ನ ಮಾತ್ರ ಏನ್ ಮಾಡಿ ಸ್ವೀಕಾರ ಮಾಡ್ತಾ ಹೋಗಿ. ಈ ರೀತಿ ನಿರಾಕಾರ ರೂಪದಲ್ಲಿ ಸದ್ಗುಣಗಳನ್ನ, ಭಗವಂತನ ಖಜಾನೆಯನ್ನ ನೀವು ಧಾರಣೆ ಮಾಡಿದ್ದೀರಾ. ತಮ್ಗೆ ಗೊತ್ತು, ನಿಮ್ಗೆ ಮದುವೆ ಆಗ್ಬೇಕಾದ್ರೆ ಅಪ್ಪ ಅಮ್ಮ ನೆಕ್ಲೆಸ್ ಕೊಡ್ತಾರೆ, ಬಂಗಾರ ಕೊಡ್ತಾರೆ ಅಲ್ವಾ. ಯಾಕೆ? ನನ್ನ ಮಗಳು ಚೆನ್ನಾಗಿರ್ಲಿ ಅಂತ. ಸರಿ, ಅಪ್ಪ ತಾನೇ ಕೊಟ್ಟಿರೋದು, ಯಾವಾಗಲೂ ಧರಿಸ್ಕೊಳ್ಳೇ ಇಲ್ಲ, ಯಾರು ಕೇಳ್ತಾರೆ? ಖುಷಿಯಾಗಿರಿ, ಅದನ್ನ ಧರಿಸಿದಾಗ ನಿಮ್ಗೆ ನೆಮ್ಮದಿ ಆಗತ್ತಲ್ವಾ. ಹಾಗೆ ನಿರಾಕಾರ ತಂದೆ ಕೊಟ್ಟಿರೋದನ್ನ ಧರಿಸಿ ಯಾವ ಇನ್ಕಮ್ ಟ್ಯಾಕ್ಸ್ನವರು ಬರೋದಿಲ್ಲ, ಯಾರು ಕಳ್ಳತನ ಮಾಡೋದಿಲ್ಲ. ನಿಮ್ಮ ಹತ್ರ ಎಷ್ಟಿದೆ ನೋಡೋಣ ಅಂತ ಹೇಳ್ತಾರೆ ಬಾಬಾ. जैसे स्थूल खजाना प्राप्त करने वाले आत्मा की चलन से चेहरे से मालूम पड़ जाता है, तो यह अविनाशी खजानों का नशा खुशी स्पष्ट दिखाई देता है. ಶ್ರೀಮಂತರ ಮನೆಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿಂದ ತೆಗೆದುಕೊಂಡಿರುವಂತ ಡೈನಿಂಗ್ ಟೇಬಲ್ ಇರ್ತದೆ, ಸಾವಿರಾರು ರೂಪಾಯಿಂದ ಖರೀದಿ ಮಾಡಿರುವಂತದ್ದು ಸೋಫಾಗಳಿರ್ತವೆ ಅಲ್ಲ. ಪ್ರತಿಯೊಂದು ವಸ್ತುಗಳು ಕೂಡ ಅಷ್ಟು ಬೆಲೆ ಬಾಳೋದಿರ್ತದೆ. ಅದೇ ಬಡವರ ಮನೇಲಿ ಆಗಿದ್ದಿದ್ರೆ ಪ್ಲಾಸ್ಟಿಕ್ ಚೇರ್ಸ್ಗಳಿರ್ತವೆ ಅಲ್ವಾ. ಇನ್ನೂ ಕೆಲವರ ಮನೇಲಿ ಹೋದ್ರೆ ಸ್ವಲ್ಪ ಕಿತ್ತೋಗಿರುವಂಥದ್ದು ರಿಪೇರಿ ಮಾಡಿರುವಂಥ ಚೇರ್ಸ್ಗಳಿರ್ತವೆ. ನೋಡಿದ್ರೆ ಗೊತ್ತಾಗತ್ತಲ್ವ ಯಾರ ಮನೇಲಿ ಹೇಗಿದೆ ಏನಿದೆ ಅಂತ ಹೇಳ್ಬಿಟ್ಟು ಅವರು ಉಪಯೋಗ ಮಾಡುವಂಥ ವಸ್ತುವನ್ನ ನೋಡಿದಾಗ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಯಾರು ಪರಮಾತ್ಮನಿಂದ ಮನಬುದ್ಧಿ ಸಂಸ್ಕಾರವನ್ನ ಆತ್ಮವನ್ನ ಶೃಂಗಾರ ಮಾಡಿಕೊಂಡಿದ್ದಾರೋ, ಆತ್ಮನ ನಡವಳಿಕೆ, ಮಾತು, ಮಧುರತೆ, ಬೇರೆಯವರಿಗೆ ಕೊಡುವಂತ ಗೌರವ, ಪ್ರೀತಿ, ಸ್ನೇಹ, ನನ್ನತನ, ಸಂಬಂಧ, ಮಧುರತೆ, ಮುಖದಲ್ಲಿ ಇರುವಂತ ಒಂದು ಮಗುಳು ನಗು, ಇದೆಲ್ಲದಿಂದ ಏನಾಗ್ತದೆ, ಸ್ಪಷ್ಟವಾಗಿ ಸದಾ ಕಾಲ ಖುಷಿಯಾಗಿರ್ತಾರೆ, ನಶೆಯಲ್ಲಿರ್ತಾರೆ. ಅದು ಸ್ಪಷ್ಟವಾಗಿ ಬೇರೆಯವ್ರಿಗೆ ಏನಾಗ್ತದಂತೆ, ಗೋಚರವಾಗ್ತದಂತೆ. ಇವತ್ತು ನಾವು ಶಿವಾನಿ ಬೆಹೆನವರನ್ನ, ಪ್ರಕಾಶ್ ಮಣಿ ದಾದಿಯವ್ರನ್ನ ನೋಡಿದಾಗ ಎಷ್ಟು ಖುಷಿ ಆಗತ್ತಲ್ವಾ. ಅವ್ರೇನು ಶರೀರಕ್ಕೆ ಸಂಬಂಧಪಟ್ಟಿದ ಯಾವುದೇ ಒಂದು ಸಾಧನ ಹಾಕೊಂಡಿಲ್ವಲ್ಲ, ಅದೆಷ್ಟು ಖುಷಿಯಾಗಿರ್ತಾರೆ. ಅದೇ ರೀತಿ ಒಂದು ಏರ್ ಹೋಸ್ಟೆಸ್ ಇರ್ತಾರೆ ಅಂತಂದ್ರೆ ಏನಿರುತ್ತೆ, ಗಗನ ಸಖಿಯರು ಅಲ್ವಾ. ಜಾಬಿಗೋಸ್ಕರ ಆರ್ಟಿಫಿಷಿಯಲ್ ಡ್ರೆಸ್ ಮಾಡ್ಕೊಳ್ತಾರೆ ಅಲ್ವಾ. ಅವರೇನು ಒಳಗಡೆಯಿಂದ ನಗ್ತಾ ಇರೋದಿಲ್ಲ, ಹೊರಗಡೆ ನಗುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಅದಕ್ಕೆ ನಿಜವಾಗ್ಲೂ ಆಂತರಿಕವಾಗಿ ಅಂತರ್ಮುಖತೆಯಿಂದ ಸದಾ ಸಫಲತೆಯಿಂದ ಕಲ್ಯಾಣದ ಕಾರ್ಯವನ್ನ ಮಾಡಿ ಅಂತರ್ಮುಖನಾಗ್ತಾ ಇರಬೇಕು. ಆದ್ಮೇಲೆ ಶರೀರದ ಮುಖ ಅಲ್ಲ, ಮನಸ್ಸಿನ ಮುಖ. ಅಂದ್ರೆ ಮನಬುದ್ಧಿ ಸಂಸ್ಕಾರದಲ್ಲಿ ಯಾವುದೇ ಕೊಳೆ ಕೆಸರು ಇರಬಾರದು. ಅದು ಸುಂದರವಾಗಿರಬೇಕು, ಆತ್ಮ ಆರೋಗ್ಯಕರವಾಗಿರಬೇಕು. ಶರೀರದಲ್ಲಿ ಎಷ್ಟಾದ್ರೂ ಕೊಳೆ ಇರಲಿ, ಕಾಯಿಲೆ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಅದು ಲೆಕ್ಕಾಚಾರದ ಅನುಸಾರ ಬಂದೇ ಬರ್ತದೆ. ಅದು ಒಳಗಡೆಗೆ ಏನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಹಂಗಂತ ಕಾಯಿಲೆ ಇರಬೇಕು ಅಂತ ನೆಗ್ಲಿಜೆನ್ಸ್ ಮಾಡಬೇಡಿ, ಆ ಕಾಯಿಲೆ ದೂರ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರಿ. ಅದು ವಿಶೇಷವಾಗಿ ಸಂಗಮ ಯುಗದಲ್ಲಿ ಆತ್ಮದ ಪಾಲನೆ, ಆತ್ಮದ ಸ್ವಚ್ಛತೆ ಅದನ್ನ ಪಡ್ಕೊಂಡು ಭಗವಂತನಿಂದ ಏನ್ ಮಾಡ್ಬೇಕಂತೆ, ಸರ್ವ ಖಜಾನಗಳಿಂದ ಏನ್ ಮಾಡ್ಬೇಕು, ಸುಂದರವಾಗಿರ್ಬೇಕು ಅಲ್ವಾ. ಇವತ್ತು ನಾವು ನೋಡ್ತೀವಿ, ತಿರುಪತಿ ತಮ್ಮಂಬ ಹೋದ್ರೆ ಮೈಪೂರ್ತಿ ಬಂಗಾರನೇ ಬಂಗಾರ ಅಲ್ವಾ. ಅದು ಬೇರೆ ಕೆಲವೊಂದು ಮೂರ್ತಿಗಳಿಗೆ ಏನಾಗತ್ತೆ ಅಂತಂದ್ರೆ ಹಾಕೊಳ್ಳಿಕ್ಕೆ ಬಟ್ಟೆನೂ ಇರೋದಿಲ್ಲ. ಕೆಲವೊಂದು 8-10 ಬಟ್ಟೆಗಳಿರ್ತಾವೆ, ಅದನ್ನೇ ಪೂಜಾರಿ ವಾಶ್ ಮಾಡಿ 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 ಹಾಕ್ಬೇಕು. ಇಲ್ಲ ಹೂವಿನ ಮೂಲಕ ಶೃಂಗಾರ ಮಾಡ್ಬೇಕಾಗ್ತದೆ. ತಿರುಪತಿ ತಿಮ್ಮಪ್ಪನಿಗೆ ಎಲ್ಲಾ ಹೂವುಗಳು ಕೂಡ ಏನಾಗ್ಬಿಡುತ್ತೆ, ಬಂಗಾರದ್ದು ವಜ್ರದ್ದು ಸಿಕ್ಬಿಟ್ಟಿದಾವೆ. ಯಾಕೆ ಹೇಳಿ, ಯಾಕೆ ಸಿಕ್ಕಿದೆ ನಗರತ್ನಕ್ಕ? ತಿರುಪತಿ ತಿಮ್ಮಪ್ಪನಿಗೆ ಯಾಕೆ ಎಲ್ಲ ಬಂಗಾರದಿಂದ ಬೇಕಾದಷ್ಟು ಪ್ರತಿದಿನ ಹಣ, ವಜ್ರ, ವೈಡೂರ್ಯ ಎಲ್ಲ ಯಾಕೆ ಬರ್ತಿದ್ದಾವೆ? ಅಷ್ಟೊಂದು ಭಕ್ತರಿದ್ದಾರಣ್ಣ ಅಲ್ಲಿ. ಯಾಕಿದ್ದಾರೆ ಅಂತಂದ್ರೆ ಬೆಳಿಗ್ಗೆ 2 ಗಂಟೆಯಿಂದ ಶುರು ಆದ್ರೆ ರಾತ್ರಿ 12 ಗಂಟೆವರೆಗೂ ಒಂದು ಸೇವೆ ಮಾಡ್ತಾ ಇರ್ತಾರೆ. ಹೌದು ಹೌದು ತರ ಸಂಪಾದನೆ ಆಗ್ತದೆ. ಹೌದು ಹಾಗೇನೆ ನಾವೂನು ಕೂಡ ಎಷ್ಟು ಈಶ್ವರಿ ಸೇವೆ ಮಾಡಿ ನಿಮಿತ್ತರಾಗ್ತೀವೋ, ದರ್ಶನ ಕೊಡ್ತಾ ಇರ್ತಾನೆ, ನನಗೆ ಕುತ್ಕೊಳ್ಳಿಕ್ಕೂ ಪುರುಸತ್ತೆ ಇಲ್ಲ, ನಿಂತು ಬಿಟ್ಟಿದ್ದಾನೆ ನಾವು. ಅವ್ನ ಮುಖನೇ ಕಾಣ್ತಾ ಇಲ್ಲ, ನಾಮ ಎಷ್ಟು ದೊಡ್ಡದಾಗ್ಬಿಟ್ಟಿದೆ, ಪರಮಾತ್ಮನೇ ಕಾಣ್ತಾ ಇದ್ದಾನೆ ಅವನು ಅಲ್ವಾ. ಹಾಗೆ ಅಷ್ಟು ನಾವು ಇಲ್ಲಿ ಭಗವಂತನನ್ನು ಇಟ್ಕೊಂಡಾಗ, ನಿರಂತರವಾಗಿ ನಿಮ್ಮನ್ನು ಈಶ್ವರಿ ಸೇವೆಯನ್ನು ಮಾಡಿದಾಗ ಭಕ್ತರೆಲ್ಲ ಬಂದು 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 ಏನ್ ಮಾಡ್ತಾರೆ, ಬೇಡ ಬೇಡ ಅಂತಂದ್ರು ಕೂಡ
ಲಕ್ಷಾಂತರ ಹಣವನ್ನ, ಕೋಟ್ಯಾಂತರ ಹಣವನ್ನ, ಬಂಗಾರ, ಕೆಲವರು ವಜ್ರದ ಕಿರೀಟ ಕೊಟ್ರು ಅಲ್ವಾ, ಎಷ್ಟೆಲ್ಲ ಕೊಡ್ತಾ ಹೋಗ್ತಾರೆ. ಯಾಕೆ? ಅವರಿಂದ ಅಷ್ಟು ಸಿಕ್ಕಿರೋದಕ್ಕೆ ತಾನೇ ಮಾಡ್ತಾರೆ. ಹಾಗೆ ನೀವು ಎಷ್ಟು ಭಗವಂತನ ಖಜಾನೆಯನ್ನು ವಿಶ್ವಕ್ಕೆ ಕೊಡ್ತಾ ಇದ್ದೀರಿ, ಅದರದ ಆಧಾರದ ಮೇಲೆ ನಿಮ್ಗೆ ಗಾಯನ, ಪ್ರೀತಿ, ಭಜನೆ, ಸನ್ಮಾನ, ಧನ್ಯವಾದಗಳು, ಆಶೀರ್ವಾದ, ಖುಷಿ, ಆನಂದ, ಉಮಂಗ, ಉತ್ಸಾಹ, ಸಂತೃಪ್ತತೆ ಎಲ್ಲನೂ ಕೂಡ ಸಿಗ್ತಾ ಹೋಗ್ತದೆ. ಅದರಿಂದ ಮಸ್ತ್ ಆಗಿರಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕಾಗಿ ನಾನು ಎಲ್ಲರಿಗೂ ಕೊಡೋದನ್ನು ಕೊಟ್ಟಿದ್ದೇನೆ, ಆದರೆ ಎಷ್ಟು ನೀವು ಧರಿಸಿದ್ದೀರಿ, ಎಷ್ಟು ಸ್ಟಾಕ್ ಇಟ್ಕೊಂಡಿದ್ದೀರಿ ಹೇಳೋದನ್ನ ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಚೆಕ್ ಮಾಡ್ಕೊಳ್ಳಿ ಮತ್ತು ಚೇಂಜ್ ಮಾಡ್ಕೊಳ್ಳಿ ಅಂತ ಬಾಬಾ ಹೇಳ್ತಿದ್ದಾರೆ. ಓಕೆ, ಓಂ ಶಾಂತಿ.